ನಮಸ್ಕಾರ. ನಿಮ್ಮನ್ನೆಲ್ಲರೂ ನಾನು ನಮ್ಮ ಡಿ ಸ್ಟುಡಿಯೋ ಚಾನಲ್ಗೆ ಸ್ವಾಗತ ಮಾಡ್ತೀನಿ. ಮತ್ತು ನಮ್ಮ ಡಿ ಸ್ಟುಡಿಯೋ ತಾಂತ್ರಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಬೆಂಗಳೂರು ನಡೆಸ್ತಾ ಇರುವಂತಹ ಆನ್ಲೈನ್ ಇಂಟರಾಕ್ಟಿವ್ ತರಗತಿ ಕ್ಲಾಸ್ಗೆ ನಾನು ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತ ಮಾಡ್ತೀನಿ. ಮತ್ತೆ ನಾನು ಈ ಕ್ಲಾಸಿಗೆ ಸಂಬಂಧಪಟ್ಟಾಗೆ ಇದು 9ನೇ ತರಗತಿ. ಈ 9ನೇ ತರಗತಿ ನಾನು ಸೆಕೆಂಡ್ ಸೆಮಿಸ್ಟರ್ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು. ತಾಂತ್ರಿಕ ಶಿಕ್ಷಣ ಇಲಾಖೆ ಪರೀಕ್ಷಾ ಮಂಡಳಿ ಫಿಕ್ಸ್ ಸಿಲೆಬಸ್ ಅನ್ನ ನೀಡಿರುವಂತದ್ದು, ಕೋರ್ಸ್ ಕಂಟೆಂಟ್ ಏನು ನೋಡಿದ್ದಾರೆ, ಏನನ್ನು ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನಾನು ಇವತ್ತು 9ನೇ ಕ್ಲಾಸು ಸರ್ವೇಯಿಂಗ್ 1 ಅಂತ ಅನ್ನುವ ಸಬ್ಜೆಕ್ಟ್ ಅನ್ನ ಪಾಠ ಮಾಡ್ತಾ ಇದ್ದೀನಿ. ಈ ದಿವಸದವರೆಗೆ ಇಂದಿನ 8 ಕ್ಲಾಸಲ್ಲಿ ನಾನು ಸರ್ವೇಯಿಂಗ್ ಅಂದ್ರೇನು, ಸರ್ವೇಯಿಂಗ್ ಅನ್ನ ನಾವು ಎಲ್ಲಿ ಬಳಸ್ಕೊಳ್ತೀವಿ, ಹೇಗೆಲ್ಲ ಬಳಸ್ತೀವಿ, ಮತ್ತೆ ಏನೆಲ್ಲ ಇನ್ಸ್ಟ್ರೂಮೆಂಟ್ಸ್ ಇದೆ ಅಂತೇಳಿ ಅದ್ರ ಬಗ್ಗೆ ತುಂಬಾ ವಿಸ್ತಾರವಾಗಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಅಂಡ್ ದೆನ್ ಈಗ ಟುಡೇ ಐ ಆಮ್ ಗೋಯಿಂಗ್ ಟು ಟೇಕ್ ಅಪ್ ಒಂದು ಕ್ವಶನ್ ಪೇಪರ್ ಒಂದು ತುಣುಕನ್ನು ತಗೊಂಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಾಗಿ ನಾನು ಇವತ್ತು ಮಾತಾಡ್ತೀನಿ. ನಮ್ಮ ಮಕ್ಕಳುಗಳು ಈ ಹಿಂದಿನ ಕ್ಲಾಸ್ಗಳನ್ನ ಒಂದ್ಸರಿ ನೀವು ನೋಡಿ, ಒಂದು ಕ್ಲಾಸ್ ನೋಡಿ, ಒಂದಕ್ಕೊಂದು ಕಂಟಿನ್ಯೂಟಿ ಸಿಗುತ್ತೆ. ಕಂಟಿನ್ಯೂಟಿ ಸಿಗುವಾಗ ಪ್ರತಿಯೊಂದು ವಿಚಾರಗಳನ್ನು ಕೂಡ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇನ್ ಎ ಬೆಟರ್ ವೇ. ಆದ್ರಿಂದ ಈ ಹಿಂದಿನ ಕ್ಲಾಸಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ, ಮತ್ತೆ ಎರರ್ಸ್ ಬಗ್ಗೆ ನಾನು ಮಾತಾಡಿದ್ದೀನಿ, ಮತ್ತೆ ರೇಂಜಿಂಗ್ ಬಗ್ಗೆ ಹಿಂದಿನ ಮಾತಾಡಿದೀವಿ, ಮತ್ತೆ ಬೇರೆ ಬೇರೆ ಅಬ್ಸ್ಟಕಲ್ಸ್ ಎಲ್ಲ ಬರುವಾಗ ನಾವು ಹೇಗೆ ಮಾಡಬೇಕು, ಏನೆಲ್ಲ ನಾವು ಕ್ರಮ ಕೈಗೊಳ್ಬೇಕು, ಹೌ ಟು ಪುಲ್ ದ ಚೈನ್ ಲೈನ್ ಅನ್ನು ಹೇಗೆ ನಾವು ರನ್ ಮಾಡಬೇಕು, ನದಿ ಬರುವಾಗ, ಅಥವಾ ಒಂದು ಬೇಲಿ ಬರುವಾಗ, ಮತ್ತೊಂದು ಬಿಲ್ಡಿಂಗ್ ಬರುವಾಗ, ಅದನ್ನೆಲ್ಲ ಹೇಗೆ ನಾವು ಚೈನ್ ಲೈನ್ ರೇಂಜ್ ಮಾಡಬೇಕು, ರನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ಹಿಂದಿನ ಕ್ಲಾಸ್ಗಳಲ್ಲಿ ಅನೇಕ ವಿಚಾರಗಳನ್ನು ಮಾತಾಡಿದ್ದೀನಿ. ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸ್ವಲ್ಪ ಎರರ್ಸ್ ಇನ್ ಚೈನ್ ಸರ್ವೇಯಿಂಗ್ ಅಲ್ಲಿ ಎರರ್ ಏನೇನಿದೆ ಅದನ್ನ ನಾನು ಹಿಂದಿನ ಕ್ಲಾಸಲ್ಲಿ ತುಂಬಾ ವಿಸ್ತಾರವಾಗಿ ಮಾತಾಡಿದ್ದೀನಿ. ಈಗ ಇನ್ ಕಂಟಿನ್ಯೂಷನ್ ಆಫ್ ದಟ್, ಅದಕ್ಕೆ ಮುಂದುವರೆದಾಗೆ ನಾನು ಐ ವಿಲ್ ಡಿಸ್ಕಸ್ ಅಬೌಟ್ ಇಟ್. ನೋಡುವ ನಮ್ಮ ಸ್ಲೈಡಲ್ಲಿ ಏನೇನಿದೆ ಅಂತ ನೋಡುವ. ಇದು ಚೈನ್ ಸರ್ವೇಯಿಂಗ್ ಅಲ್ಲಿ ನೋಡಿ, ಒಂದು ಕ್ವಶನ್ ಪೇಪರ್ ಒಂದು ತುಣುಕು ತಗೊಂಡಿದ್ದೀನಿ. ಇದು ಒಂದು ಕ್ವಶನ್ ಇದೆ ಹೀಗೆ. ಇದು ಯಾವ ನವೆಂಬರ್-ಡಿಸೆಂಬರ್ 2016 ಕ್ವಶನ್ ಪೇಪರ್ ಇದು. ಈ ಕ್ವಶನ್ ಪೇಪರ್ ಅಲ್ಲಿ ಒಂದು ಪ್ರಶ್ನೆ ಇದೆ, ಹೀಗೆ ಕ್ವಶನ್ ಇದೆ. ಕ್ಯುಮುಲೇಟಿವ್ ಎರರ್, ಎಕ್ಸ್ಪ್ಲೈನ್ ಕ್ಯುಮುಲೇಟಿವ್ ಎರರ್, ಕಾಂಪನ್ಸೇಟಿಂಗ್ ಎರರ್ ಇನ್ ಚೈನ್ ಸರ್ವೇಯಿಂಗ್. ಅದರ ನಂತರ ಅದಕ್ಕೆ 4 ಮಾರ್ಕ್ ಇದೆ. 2 3 ಲೈನ್ ಬಂದ್ರೆ ನಮ್ಗೆ ಸಾಕಾಗುತ್ತೆ. ದೆನ್ ಸಿಮಿಲರ್ಲಿ ಪ್ಲಾಟ್ ದ ಫಾಲೋಯಿಂಗ್ ಫೀಲ್ಡ್ ಡೀಟೇಲ್ಸ್ of cross top survey and calculate the total area, all in measurements being taken in meters. ಇದೊಂದು ಫಿಗರ್ ಕೊಟ್ಟಿದ್ದಾರೆ. ಈ ಫಿಗರ್ ಇದನ್ನು ಸಾಲ್ವ್ ಮಾಡುವ, ಇದನ್ನ ಹೇಗೆ ಸಾಲ್ವ್ ಮಾಡೋದು ಮತ್ತೆ ಇದನ್ನ ಹೇಗೆ ಆನ್ಸರ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಹತ್ರ ಮಾತಾಡ್ತೀನಿ. ಬಿಯಾಂಡ್ ದಿಸ್, ಇದ್ರ ನಂತರ ಇನ್ನೊಂದೆರಡು ಸಣ್ಣ ಪ್ರಾಬ್ಲಮ್ಸ್ ಇದೆ, ಅದ್ರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. Therefore, now let us see the basic reasons for errors caused in chaining process in surveying are due to. ಯಾಕೆ ಅದು ಎರರ್ ಆಗುತ್ತೆ ಅಂತ, ಎರರ್ ಆಗ್ಬೇಕಾದ್ರೆ ಏನೇನ್ ಕಾರಣ ಅಂತ, ಯಾರು ರೆಸ್ಪಾನ್ಸಿಬಲ್ ಎರರ್ ಆಗ್ಬೇಕಾದ್ರೆ, ನಾ ಇದ್ರ ಬಗ್ಗೆ ಇದು ಟೈಪ್ಸ್ ಆಫ್ ಎರರ್ಸ್ ಹಿಂದಿನ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಸವಿಸ್ತಾರವಾಗಿ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಐ ವಿಲ್ ಸೇ ಸಮಥಿಂಗ್ ಅಬೌಟ್ ಇಟ್. ಈಗ ಯಾವುದೇ ಇನ್ಸ್ಟ್ರೂಮೆಂಟ್ ತಗೊಳ್ಳಿ ನೀವು, ಎನಿ ಇನ್ಸ್ಟ್ರೂಮೆಂಟ್ ಯು ಟೇಕ್ ಇಟ್, ಈ 3 ತರದ್ದು ಎರರ್ ಇದ್ದೇ ಇರುತ್ತೆ. ಯಾವುದು ಅಂತ ಹೇಳಿದ್ರೆ ಒಂದು ಇನ್ಸ್ಟ್ರೂಮೆಂಟಲ್ ಎರರ್, ಮತ್ತೊಂದು ಪರ್ಸನಲ್ ಎರರ್, ದೆನ್ ನ್ಯಾಚುರಲ್ ಎರರ್. ಈಗ ಇನ್ಸ್ಟ್ರೂಮೆಂಟಲ್ ಎರರ್ ಅಂದ್ರೆ ಏನು ಅಂತ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರ್ಬೋದು, ಅಥವಾ ಏನೋ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಎರರ್ ಇರ್ಬೋದು, ಗ್ರಾಜುಯೇಷನ್ಸ್ ಅಲ್ಲಿ ಎರರ್ ಇರ್ಬೋದು. ಮಾರ್ಕ್ ಮಾಡುವಾಗ 5 ಮಿಲಿಮೀಟರ್ ಒಂದು ಮಾರ್ಕ್ ಮಾಡುವಾಗ, ಅಥವಾ ಡಿಗ್ರಿ ಆಂಗಲ್ ಅನ್ನ ಮೆಜರ್ಮೆಂಟ್ ಮಾಡುವಾಗ ಸ್ವಲ್ಪ ಎಲ್ಲಾದ್ರೂ ಸಣ್ಣ ಎರರ್ ಇರ್ಬೋದು, ಸಾಧ್ಯತೆಗಳಿರ್ಬೋದು. ಮತ್ತೆ ಎರಡನೇದು ಏನು ಅಂತ ಹೇಳಿದ್ರೆ, ಆ ಇನ್ಸ್ಟ್ರೂಮೆಂಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ಬಳಸ್ತಾ ಇರುವಾಗ, ಆ ಇನ್ಸ್ಟ್ರೂಮೆಂಟ್ ಅನ್ನ ನಾವು ಬಳಸ್ತಾ ಇದ್ದಾಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸೌದೋಗ್ತವೆ ಕೆಲವು ಪಾರ್ಟ್ಸ್ ಎಲ್ಲ, ಅಥವಾ ನಾವು ರಾಂಗ್ ಮ್ಯಾನಿಪುಲೇಷನ್ ಮಾಡ್ತೀವಿ. ಯಾವುದೋ ಒಂದು ಥ್ರೆಡ್ ಯಾವುದೋ ಒಂದು ಸ್ಕ್ರೂ ಯೂಸ್ ಮಾಡೋ ಬದಲಿಗೆ ಇನ್ನೊಂದು ಯಾವುದೋ ಸ್ಕ್ರೂ ಯೂಸ್ ಮಾಡ್ತೀವಿ, ಅಥವಾ ಸೆಂಟ್ರಿಂಗ್ ಅನ್ನು ಸರಿಯಾಗಿ ಮಾಡಲ್ಲ. ಹೀಗೆಲ್ಲ ಇನ್ಸ್ಟ್ರೂಮೆಂಟ್ ಇಂದ ಆಗುವಂತ ಎರರ್ಗಳನ್ನ ನಾವು ಈ ಇನ್ಸ್ಟ್ರೂಮೆಂಟ್ that is because of the instrument, is not over a period of time. ಈಗ ಚೈನ್ ಸರ್ವೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಚೈನ್ ಸರ್ವೆ ಏನಾಗುತ್ತೆ, ಚೈನ್
ನೀವು ಈಗ ಹೊಸದಾಗಿ ತರ್ತೀರಿ, ನೀವು ಪರ್ಚೇಸ್ ಮಾಡ್ತೀರಿ. ಪರ್ಚೇಸ್ ಮಾಡುವಾಗ ಡೆಫಿನೆಟ್ಲಿ ಅದು 20 ಮಿನಿಟ್ ಇದ್ರೆ 20 ಮಿನಿಟ್ ಇರುತ್ತೆ, 30 ಮಿನಿಟ್ ಇದ್ರೆ 30 ಮಿನಿಟ್ ಇರುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನೀವು ಬಳಸ್ತಾ ಇರ್ತೀರಲ್ವಾ, ಬಳಸುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಲಿಂಕ್ಸ್ ಇದೆ, ಲಿಂಕ್ಸ್ ಏನಾಗ್ಬೋದು, ಸ್ವಲ್ಪ ಬೆಂಡ್ ಆಗ್ಬೋದು. ಬೆಂಡ್ ಆಗುವಾಗ ಏನಾಗುತ್ತೆ, ಅದರದ್ದು ಒರಿಜಿನಲ್ ಲೆಂತ್ ಕಮ್ಮಿ ಆಗುತ್ತೆ. ಕೆಲವು ಸಾರಿ ಏನಾಗುತ್ತೆ ಅಂದ್ರೆ ಆ ಲಿಂಕ್ಸ್ ಮಧ್ಯದಲ್ಲಿ ರಿಂಗ್ಸ್ ಇರ್ತದೆ, ಆ ರಿಂಗ್ಸ್ ಓಪನ್ ಆಗ್ಬೋದು. ಹೀಗೆ ಓಪನ್ ಆಗುವಾಗ ಲೆಂತ್ ಏನಾಗುತ್ತೆ, ಎನ್ಲಾರ್ಜ್ ಆಗುತ್ತೆ, ಅದು ಒರಿಜಿನಲ್ ಲೆಂತ್ ಗಿಂತ ಜಾಸ್ತಿ ಇರುತ್ತೆ. ಇದು ದೀಸ್ ಆರ್ ದ ಇನ್ಸ್ಟ್ರೂಮೆಂಟಲ್ ಎರರ್ಸ್. ಹೀಗೆ ಹಾಗೆ ಮತ್ತು ಇನ್ನೊಂದು ಪರ್ಸನಲ್ ಎರರ್ ಅಂತ ಹೇಳಿದ್ರೆ ಅದು ನಾವುಗಳು ಮಾಡುವಂಥದ್ದು. ನಾವು ಮನುಷ್ಯರ, ನಾವು ಯಾರ ಸರ್ವೆ ಇನ್ಸ್ಟ್ರೂಮೆಂಟ್ ಅನ್ನ ಯಾರು ಹ್ಯಾಂಡಲ್ ಮಾಡ್ತೀವಿ, ನಾವು ಎರರ್ ಮಾಡುವಂಥದ್ದು. ಅದ್ರಲ್ಲಿ ಏನ್ ಎರರ್ ನಾವು ಮಾಡ್ಬೋದು, ಈಗ ರೇಂಜಿಂಗ್ ರಾಡ್ ಅಂತ ಹೀಗೆ ಇಟ್ಕೊಳ್ಬೇಕು, ನಾವೇನ್ ಮಾಡ್ತೀವಿ, ಹೀಗೆ ಇಟ್ಕೊಳ್ತೀವಿ ಅಥವಾ ಹೀಗೆ ಇಟ್ಕೊಳ್ತೀವಿ. ಈ ತರ ಆಗುವಾಗ ಏನಾಗುತ್ತೆ, ಆ ರೇಂಜ್ ಲೈನು ಸ್ಟ್ರೈಟ್ ಲೈನ್ ಇರುವುದಿಲ್ಲ, ಬದಲಾವಣೆ ಆಗುತ್ತೆ. ಅದಕ್ಕೆ ಯಾವಾಗಲೂ ಪ್ಲೀಸ್ ರಿಮೆಂಬರ್ ದಿಸ್ ಆಲ್ವೇಸ್ ವೈಲ್ ರೇಂಜಿಂಗ್ ರಾಡ್ ಯೂಸ್ ಮಾಡುವಾಗ ಮಿನಿಮಮ್ ನಂಬರ್ ಆಫ್ ರೇಂಜಿಂಗ್ ರಾಡ್ ಶುಡ್ ಬಿ 3. ಇದನ್ನ ಯಾಕಂದ್ರೆ ಒಂದು ನಡುವೆ ಇರಬೇಕು, ಇನ್ನೊಂದು ಎಂಡಲ್ಲಿ ಇರಬೇಕು, ಮತ್ತೊಂದು ಸರ್ವೇರ್ ಹತ್ರ ಇರುತ್ತೆ. ಅವಾಗ ಏನಾಗುತ್ತೆ, ದಟ್ ವಿಲ್ ಬಿ ಇನ್ ಲೈನ್ ವಿತ್ ಆಲ್ ದ 3 ಆರ್ ಇನ್ ಲೈನ್. ಇಟ್ ಈಸ್ ಅಂಡರ್ಸ್ಟುಡ್ ದಟ್ ದ ಲೈನ್, ಸರ್ವೆ ಲೈನ್, ಚೈನ್ ಲೈನ್ ಈಸ್ ಇನ್ ಸ್ಟ್ರೈಟ್ ಲೈನ್ ಅಂತ. ಇದನ್ನ ಹೀಗೆ. ಮತ್ತು ಸೆಂಟ್ರಿಂಗ್ ಮಾಡುವಾಗ ನಾವೇನ್ ಮಾಡ್ತೀವಿ, ವಿಲ್ ಚೇಂಜ್ ದ ಲೊಕೇಶನ್. ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ, ಯಾವ ಪಾಯಿಂಟ್ ಅಲ್ಲಿ ಸೆಂಟ್ರಿಂಗ್ ಪಾಯಿಂಟ್ ಯಾವ್ದಂತ ಅಂತ ಗುರುತು ಮಾಡ್ತೀವಿ ನಾವು, ಆ ಪಾಯಿಂಟ್ ಅಲ್ಲಿ ನಾವು ಅದನ್ನ ಏನು ಆರ್ ಫಿಕ್ಸ್ ಮಾಡ್ಬೇಕಾಗ್ತದೆ. ಕೆಲವು ಸಾರಿ ಹಿಂದೆ ಆಗುತ್ತೆ, ಮುಂದೆ ಆಗುತ್ತೆ, ಬಲಗಡೆ ಆಗುತ್ತೆ, ಎಡಗಡೆ, ಇಂಥದ್ದೆಲ್ಲ ಎರರು. ದಟ್ ಈಸ್ ಮ್ಯಾನ್ಯಲಿ ನಾವು ಮಾಡುವಂಥದ್ದು. ಬರ್ಕೊಳ್ಳುವಾಗ್ಲೂ ಅಷ್ಟೇ, ರೀಡ್ ಮಾಡುವಾಗ್ಲೂ ಅಷ್ಟೇ, ಒಂದು ಚೈನ್ ಬಿಟ್ಟು ಓದುದು, ಒಂದು ಲಿಂಕ್ ಅನ್ನು ಬಿಟ್ಟು ಓದುದು, ಒಂದು ರಿಂಗ್ ಅನ್ನು ಬಿಟ್ಟು ಹೋಗುದು, 1 ಮೀಟರ್ ಕಮ್ಮಿ ಹೇಳುದು, ಇಂಥದ್ದೆಲ್ಲ ಸಾಧ್ಯತೆಗಳಿದೆ. ಚೈನ್ ಓದುವಾಗ 2.4 ಮೀಟರ್ ಅಂತ ಓದ್ರ ಬದಲಿಗೆ 3.4 ಅಂತ ಓದುದು, ಅಥವಾ 1.4 ಅಂತ ಓದುದು. ಮತ್ತೆ ನೀವು ಅದನ್ನ ರೀಡ್ ಮಾಡ್ತೀರಿ, ಇನ್ನೊಬ್ಬರಿಗೆ ಹೇಳ್ತೀರಿ, ಒಬ್ರು ರೆಕಾರ್ಡ್ ಮಾಡ್ತಾರೆ ಅದನ್ನ. ಇದನ್ನ ರೆಕಾರ್ಡ್ ಮಾಡುವಾಗ ನೀವು 3.4 ಅಂತ ಹೇಳಿದ್ರೆ ಅವರು 7.4 ಅಂತ ಬರೀಬಹುದು, 7.4 ಅಂತ ಹೇಳಿದ್ರೆ 2.4 ಅಂತ ಬರೀಬಹುದು. ಇಂಥದ್ದೆಲ್ಲ ದೀಸ್ ಆರ್ ದ ಪರ್ಸನಲ್ ಎರರ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಕಮಿಟ್. ನಾವು ಏನು ತಪ್ಪುಗಳನ್ನ ಮಾಡ್ತೀವಿ ಅದನ್ನೆಲ್ಲ ನಾವೇನಂತ ಕರಿತೀವಿ, ದಟ್ ಈಸ್ ಪರ್ಸನಲ್ ಎರರ್ ಅಂತ ಕರಿತೀವಿ. ಯಾರು ಸರ್ವೇಯಿಂಗ್ ಎಕ್ವಿಪ್ಮೆಂಟ್ ಅನ್ನ ಹ್ಯಾಂಡಲ್ ಮಾಡ್ತಾರೆ, ಯಾರು ಅದನ್ನ ಬಳಸ್ತಾರೆ, ಯಾರು ಯೂಸ್ ಮಾಡ್ತಾರೆ, ಅವ್ರು ಮಾಡುವಂತ ತಪ್ಪುಗಳನ್ನ ದಟ್ ಈಸ್ ಪರ್ಸನಲ್ ಎರರ್ಸ್ ಅಂತ ಕರಿತೀವಿ, ಪರ್ಸನಲ್ ಎರರ್ ಅಂತ ಕರಿತೀವಿ. ಹಾಗೆ ಇನ್ನೊಂದು ನ್ಯಾಚುರಲ್ ಎರರ್ ಅಂತ ಇದೆ. ಈ ನ್ಯಾಚುರಲ್ ಎರರ್ ಅಂತ ಹೇಳಿದ್ರೆ ಇದಕ್ಕೆ ನಾನು ಮತ್ತೆ ಇನ್ಸ್ಟ್ರೂಮೆಂಟ್ ಅಥವಾ ನೀವುಗಳು ಏನು ಮಾಡಕ್ ಆಗೋದಿಲ್ಲ, ಬಿಕಾಸ್ ಆಫ್ ದ ವಿಂಡ್. ದೊಡ್ಡದು ಗಾಳಿ ಬೀಸ್ಬೋದು, ಬೀಳುವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಟೇಪು ಹೀಗೆ ಎಳಿತೀವಿ, ಬಟ್ ಆ ಗಾಳಿ ರಭಸಕ್ಕೆ ಅದು ಹೀಗೆ ಬೆಂಡ್ ಆಗಿ ಹೋಗ್ತದೆ, ಲೆಂತ್ ಕಮ್ಮಿ ಆಗುತ್ತೆ. ಮತ್ತೆ ಮಳೆಗಾಲ ಮತ್ತು ಚಳಿಗಾಲ ಮತ್ತು ಟೆಂಪರೇಚರ್ ವೇರಿಯೇಷನ್ ಇಂಥದ್ದೆಲ್ಲ ಇರುವಾಗ ನಾವು ಅದನ್ನ ನ್ಯಾಚುರಲ್ ಎರರ್ ಅಂತ ಹೇಳ್ತೀವಿ ನಾವು. ಇದು ರಿಲೇಷನ್ಸ್ ಇರುವುದು ಇದೆಲ್ಲ ಅದು ಆವಾಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಈಗ ಮಳೆಗಾಲ, ಚಳಿ ಅಥವಾ ಗಾಳಿ ಅಥವಾ ಇಂಥದ್ದೆಲ್ಲ ಟೆಂಪರೇಚರ್ ಜಾಸ್ತಿ ಇರುವ ಆ ಟೈಮಲ್ಲಿ ವಿ ಹ್ಯಾವ್ ಟು ಅವಾಯ್ಡ್ ದ ಸರ್ವೆ ವರ್ಕ್. ಇದನ್ನ ಅವಾಗ ಏನಾಗ್ತದೆ, ವಿಲ್ ಗೆಟ್ ದ ಬೆಸ್ಟ್ ರಿಸಲ್ಟ್. These are the 3 main components of error. ಒಂದು ಬದಲಾವಣೆ, ಇನ್ಸ್ಟ್ರೂಮೆಂಟಲ್ ಎರರ್, ಎರಡು ಪರ್ಸನಲ್ ಎರರ್, ಮತ್ತೆ ಮೂರನೇದು ನ್ಯಾಚುರಲ್ ಎರರ್. ಯಾವ ಇನ್ಸ್ಟ್ರೂಮೆಂಟ್ ಆಗಲಿ, any instrument, all the in every instrument now this prevails. ಇದಿದ್ದೇ ಇರುತ್ತೆ ಈ ತರದ್ದು. ಇದನ್ನೆಲ್ಲ ನಾವು ಓವರ್ಕಮ್ ಮಾಡಬೇಕು. ಇದನ್ನ ಓವರ್ಕಮ್ ಮಾಡಿದ್ರೆ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್, ವಿ ಆರ್ ಗೋಯಿಂಗ್ ಟು ಗೆಟ್ ದ ಬೆಟರ್ ರಿಸಲ್ಟ್. ಇದು ನಾಟ್ ಬೆಟರ್ ರಿಸಲ್ಟ್ ಅಂದ್ರೆ ಏನು, 25 ಮೀಟರ್ ಮೆಜರ್ಮೆಂಟ್ ಮಾಡ್ಲಿಕ್ಕಿದ್ರೆ 25 ಮೀಟರೇ ಬರ್ಬೇಕು ನಮ್ಗೆ. ಅದು 25ಕ್ಕಿಂತ ಕಮ್ಮಿನೂ ಆಗ್ಬಾರ್ದು, 25ಕ್ಕಿಂತ ಜಾಸ್ತಿನೂ ಆಗ್ಬಾರ್ದು. ಕೆಲವು ಸಂದರ್ಭಗಳಲ್ಲಿ ಆಗ್ತದೆ, ಆವಾಗ ಅದನ್ನು ನಾವು ಎರರ್ ಅಂತ ಕರಿತೀವಿ. ಇದನ್ನ ಎರರ್ ಅಂತ ಹೇಳಿದ್ರೆ ವಿಚ್ ಇಸ್ ನಾಟ್ ಟ್ರೂ, ಇಸ್ ನಾಟ್, ಇಟ್ ಈಸ್ ನಾಟ್ ರಿಯಲಿಸ್ಟಿಕ್. ಸತ್ಯಕ್ಕೆ ಹತ್ರದಲ್ಲಿ ಇಲ್ಲ ಅಂತ, ದೂರದಲ್ಲಿದ್ದೀವಿ, ಸ್ವಲ್ಪ ದೂರದಲ್ಲಿದ್ದೀವಿ ಅಂತ. ಇದನ್ನ ಸತ್ಯ ಅಂದ್ರೆ ಯಾವುದು, 20 ಮೀಟರ್ 25 ಮೀಟರ್ ಅಂದ್ರೆ 25 ಮೀಟರ್. If it is not 25 meter, then it means that is somebody has committed the mistake. Isn't it? That mistake is done by the instrument ಇಂದನೂ ಮಿಸ್ಟೇಕ್ ಆಗ್ಬೋದು, ನಮ್ಮಿಂದನೂ ಮಿಸ್ಟೇಕ್ ಆಗ್ಬೋದು, ಮತ್ತೆ ನಮ್ಮ ವೆದರ್ ಅದನ್ನು ಮಿಸ್ಟೇಕ್ ಮಾಡ್ಬೋದು, ವೆದರ್ ಇಂದನೂ ಕೂಡ ಸಪೋರ್ಟ್ ಮಾಡ್ಬೋದು, ವೆದರ್ ಇಂದನೂ ಕೂಡ ಎರರ್ ಆಗ್ಬೋದು. Isn't it? These are the 3 things you must remember always. ಇನ್ನು ನಾವು ರಿಲೇಟೆಡ್ ಟು ಚೈನ್ ಸರ್ವೆ, ಇದನ್ನ ಹಿಂದಿನ ಕ್ಲಾಸ್ ಅಲ್ಲಿ ಮಾತಾಡಿದ್ದೀನಿ ನಾನು. The chain survey are taped with erroneous length. ನಾನು ಆಗ್ಲೇ ಹೇಳಿದೆ, erroneous length ಹೇಳಿದ್ರೆ sometimes ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರ್ಬೋದು, ಅಥವಾ ನಾವು ಯೂಸ್ ಮಾಡ್ತಾ ಇರುವಾಗ ರಿಂಗ್ಸ್ ಓಪನ್ ಆಗಿರ್ಬೋದು, ಅಥವಾ ಲಿಂಕ್ಗಳು ಬೆಂಡ್ ಆಗಿರ್ಬೋದು. ಲಿಂಕ್ಗಳು ಬೆಂಡ್ ಆಗ್ಬಿಟ್ರೆ ಏನಾಗುತ್ತೆ, ಲೆಂತ್ ಕಮ್ಮಿ ಆಗ್ಬಿಡುತ್ತೆ. ಅಥವಾ ಈ ಚೈನ್ ರಿಂಗ್ಗಳು ಓಪನ್ ಆದ್ರೆ ಲೆಂತ್ ಏನಾಗುತ್ತೆ, ಲೆಕ್ಕಕ್ಕಿಂತ ಜಾಸ್ತಿ ಆಗುತ್ತೆ. ಇದು ದೀಸ್ ಆರ್ ದ
errors. And also inefficient ranging. ನಾನು ಆಗಲೇ ಹೇಳಿದೆ inefficient ranging. ಇದು ನಾಟ್ ರೇಂಜ್ ಮಾಡುವಾಗ ನಾವು ಸ್ಟ್ರೈಟ್ ವಿ ಮಸ್ಟ್ ಐ ಸೈಟ್ ಅಲ್ಲಿ ಸರಿಯಾಗಿರ್ಬೇಕು. ನೋಡುವಾಗ ಕರೆಕ್ಟ್ ನೋಡ್ಬೇಕು ಅದನ್ನ. ರೇಂಜಿಂಗ್ ರಾಡ್ಗಳಿದೆ 2 3 4 ರೇಂಜಿಂಗ್ ರಾಡ್ 3 4 ರೇಂಜಿಂಗ್ ರಾಡ್ಗಳನ್ನ ನೀವು ಲೈನ್ ಮಾಡಿದ್ರೆ ದೆನ್ ವಿಲ್ ಗೆಟ್ ಇದು ಎರರ್ ಕಮ್ಮಿ ಆಗುತ್ತೆ. ದೆನ್ ಇನ್ಸಫಿಷಿಯಂಟ್ ಸ್ಟ್ರೈಟ್ನಿಂಗ್ ಚೈನ್ ಉಂಟಲ್ಲ, ಚೈನ್ ಅನ್ನ ಸರಿಯಾಗಿ ಪುಲ್ ಮಾಡದೇ ಇರೋದು, ಟೇಪ್ ಅನ್ನ ಫುಲ್ ಪುಲ್ ಮಾಡದೇ ಇರೋದು, ಸುಮ್ಮನೆ ಅರ್ಧದಲ್ಲಿ ಇಟ್ಕೊಳ್ಳೋದು ಅಥವಾ ಸ್ಯಾಕಿಂಗ್ ಆಗಿರುತ್ತೆ, ಇಲ್ಲ ಜಾಸ್ತಿ ಎಳೆದು ಬಿಡೋದು, ಇಂಥದ್ದನ್ನ ದಟ್ ಈಸ್ ಇನ್ಎಫಿಷಿಯಂಟ್ ಸ್ಟ್ರೈಟ್ನಿಂಗ್. ದೆನ್ ಕೇರ್ಲೆಸ್ ಹೋಲ್ಡಿಂಗ್ ಅಂಡ್ ಮಾರ್ಕಿಂಗ್. ಕೇರ್ಲೆಸ್ ಹೋಲ್ಡಿಂಗ್ ಹಿಡ್ಕೊಳ್ಳುವಾಗ ಔಟರ್ ಎಡ್ಜ್ಗೆ ಇಟ್ಕೊಳ್ಬೇಕು. ಯಾವಾಗಲೂ ರಿಂಗ್ ಇದೆ, ಬಳೆ ಲಾಸ್ಟ್ ಅಲ್ಲಿ ಒಂದು ಬಳೆ ಇರುತ್ತೆ ಚೈನ್ಗೆ, ಆ ಬಳೆ ಔಟರ್ ಎಡ್ಜ್ ಎಲ್ಲಿ ಕೊನೆ ಇರುತ್ತೆ ಅಲ್ಲಿಂದ 0. ಸಿಮಿಲರ್ಲಿ ಟೇಪ್ ತಗೊಂಡ್ರೆ ಟೇಪ್ ಅಲ್ಲಿ ಒಂದು ರಿಂಗ್ ಇರ್ತದೆ ಲಾಸ್ಟಿಗೆ, ಆ ರಿಂಗ್ ನ ಔಟರ್ ಎಡ್ಜ್ಗೆ 0 ಅಲ್ಲಿಂದ ತೆಗಿಬೇಕು. ನಾವು ಇಂಥದ್ದನ್ನೆಲ್ಲ ಸರಿಯಾಗಿ ಕಲ್ತ್ಕೊಳ್ಬೇಕು, ಗೊತ್ತಿರ್ಬೇಕು ನಮಗೆ. ಇದು ದೆನ್ ಸ್ಯಾಗಿಂಗ್ ಚೈನ್. ಸ್ಯಾಗಿಂಗ್ ಚೈನ್ ಅಂದ್ರೆ ಹೀಗೆ ಆಗುದು ಸ್ಯಾಗಿಂಗ್, ಇದು ಹೀಗೆ. ಅವಾಗ ಏನಾಗುತ್ತೆ, ಅದ್ರದ್ದು ಒರಿಜಿನಲ್ ಲೆಂತ್ ಇಲ್ಲಿಂದ ಇಲ್ಲಿಗೆ, ಅರ್ಧ ಹಂಡ್ರೆಡ್ ಲೆಂತ್ ಇಲ್ಲಿಂದ ಇಲ್ಲಿ ಇರುತ್ತೆ, ಮೆಜರ್ಡ್ ಲೆಂತ್ ಏನಾಗ್ತದೆ ಅವಾಗ ಜಾಸ್ತಿ ಇರುತ್ತೆ. ಇದು ನಾವು ಸಿಮಿಲರ್ಲಿ ಪರ್ಸನಲ್ ಮಿಸ್ಟೇಕ್ಸ್ ನಾವು ಮಾಡುವಂಥದ್ದು ಆಗ್ಲೇ ಹೇಳಿದೆ ನಾನು ನಿಮ್ಗೆ. ದೆನ್ ವೇರಿಯೇಷನ್ಸ್ ಇನ್ ಫುಲ್, ದೆನ್ ವೇರಿಯೇಷನ್ಸ್ ಇನ್ ಟೆಂಪರೇಚರ್, ನೋಡಿ ಇದೆಲ್ಲ ದೀಸ್ ಆರ್ ದ ಎರರ್ಸ್. ಇದು ದೆನ್ ನಾನ್ ಆರ್ಧಾಂಟಲಿಟಿ. ಆರ್ಧಾಂಟಲಿಟಿ ಅಂತ ಹೇಳಿದ್ರೆ ಅರ್ಧ ಗಂಟಲಾಗಿ ಇರ್ಬೇಕಿಂದ ಸ್ಟ್ರೈಟ್. ಇದು ಹೀಗೆ ಆಗಬಾರ್ದು. ಹೀಗೆ ಆದ ಕೂಡಲೇ ಅದ್ರದ್ದು ಲೆಂತ್ ಏನಾಗುತ್ತೆ, ತಪ್ಪಾಗುತ್ತೆ. ಹೀಗೆ ಆದ್ರೂ ತಪ್ಪಾಗುತ್ತೆ, ಎರಡು ಕಡೆಯಿಂದನೂ ಕೂಡ ಸಾಧ್ಯತೆ ಇದೆ. Sometimes it will be asked in the examination, what are the errors encountered in chain surveying ಅಂತ. ಅವಾಗ ಇದನ್ನು ನಾವು ಬರೀಬೇಕು. 5 ಮಾರ್ಕ್ ಇರ್ಬೋದು ಅಥವಾ 10 ಮಾರ್ಕಿಗೂ ಬರ್ಬೋದು. ಇದು ವಾಟ್ ಆರ್ ದ ಎರರ್ಸ್ ಇನ್ ಚೈನ್ ಸರ್ವೇಯಿಂಗ್ ಅಂತ ಹೇಳುವಾಗ ನಾವು ಯು ನೀಡ್ ಟು ರೈಟ್ ದೀಸ್ ಥಿಂಗ್ಸ್. ಇದು ದೆನ್ ಟೈಪ್ಸ್ ಆಫ್ ಎರರ್ಸ್. ಇದರೊಳಗಡೆ ಏನಂತ ಹೇಳಿದ್ರೆ, ಒಂದು ಕ್ಯುಮ್ಯುಲೇಟಿವ್ ಎರರ್, ಇನ್ನೊಂದು ಕಾಂಪನ್ಸೇಟಿವ್ ಎರರ್ ಅಂತ ಹೇಳ್ತೀವಿ ನಾವು. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟಾಗೆ ನೋಟ್ಸು ಸ್ಲೈಡ್ ಎಲ್ಲ ಪ್ರೆಸೆಂಟ್ ಮಾಡಿದ್ದೀನಿ. ಇದು ಯು ಜಸ್ಟ್ ಗೋ ಥ್ರೂ ದಟ್. ಇದು ಈಗ ಎಕ್ಸಾಮ್ ಅಲ್ಲಿ ಉಂಟಲ್ಲ, ಇದು ಅದಕ್ಕೋಸ್ಕರ ಐ ಆಮ್ ಸೇಯಿಂಗ್ ದಿಸ್. ಇದು ಕ್ವಶ್ಚನ್ ಪೇಪರ್ ಅಲ್ಲಿ ಇದೆಯಲ್ಲ, ನಮ್ಮ ಕ್ವಶ್ಚನ್ ಪೇಪರ್ ಅಲ್ಲೇ ಹಾಗೆ ಕ್ಯುಮ್ಯುಲೇಟಿವ್ ಎರರ್. ಈಗ ಕ್ಯುಮ್ಯುಲೇಟಿವ್ ಎರರ್ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಾವು ಲೆಟ್ ಅಸ್ ಅಸ್ಯೂಮ್ ದಟ್ ವಿ ಆರ್ ರನ್ನಿಂಗ್ ದ ಚೈನ್ ಫಾರ್ 1 ಕಿಲೋಮೀಟರ್ ಲೆಂತ್. 1 ಕಿಲೋಮೀಟರ್ಗೆ ಚೈನ್ ನ ರನ್ ಮಾಡ್ತಾ ಇರ್ತೀವಿ ನಾವು. ಈಗ ಒಂದು ಚೈನ್ ರನ್ ಮಾಡ್ತೀವಿ, 20 ಮೀಟರ್ ಬರ್ಬೇಕು, 30 ಮೀಟರ್ ಬರ್ಬೇಕು. 30 ಮೀಟರ್ ಬದಲಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, 2 ಸೆಂಟಿಮೀಟರ್ ಕಮ್ಮಿ ಬರ್ತದೆ. ಅದರ ನಂತರ ನೆಕ್ಸ್ಟ್ ಇನ್ನೊಂದು ಚೈನ್ ಪುಲ್ ಮಾಡ್ತೀವಿ, ಇಲ್ಲಿಂದ ಆ ಚೈನ್ಗೆ ಹೋಗ್ತೀವಿ, ಮತ್ತೆ 3 ಸೆಂಟಿಮೀಟರ್ ಕಮ್ಮಿ ಬರುತ್ತೆ. ಇನ್ನು ಮುಂದೆ ಹೋಗ್ತೀವಿ, 1 ಸೆಂಟಿಮೀಟರ್ ಕಮ್ಮಿ ಬರುತ್ತೆ. ಲೈಕ್ ಈಗ ಎರರ್ ಎಷ್ಟಾಯ್ತು, ಫಸ್ಟ್ ಅಲ್ಲಿ 2 ಸೆಂಟಿಮೀಟರ್ ಕಮ್ಮಿ ಆಯ್ತು, ಎರಡನೇದ್ರಲ್ಲಿ 3 ಸೆಂಟಿಮೀಟರ್ ಕಮ್ಮಿ ಆಯ್ತು, ಮೂರನೇದ್ರಲ್ಲಿ 1 ಸೆಂಟಿಮೀಟರ್ ಕಮ್ಮಿ ಆಯ್ತು. ದೆನ್ 3 ಚೈನ್ ರನ್ ಮಾಡುವಾಗ ಏನಾಯ್ತು, ವಾಟ್ ಹ್ಯಾಪನ್ಸ್ ನೌ, ದೇರ್ ಆರ್ 6 ಸೆಂಟಿಮೀಟರ್ ಲೆಸ್. ಇದು ನಾಟ್. ಅದರ ಅರ್ಥ ಏನಂತ ಹೇಳಿದ್ರೆ, ಎರರ್ ಆಡ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ಕಾಲ್ಡ್ ಕ್ಯುಮ್ಯುಲೇಟಿವ್ ಎರರ್. ಇದು ನಾಟ್. ಈ ಕ್ಯುಮ್ಯುಲೇಟಿವ್ ಎರರ್ ಈಗ ನಾನು ಹೇಳಿದೆ, ಕಮ್ಮಿ ಹೇಳಿದೆ, ಕೆಲವು ಸಾರಿ ಏನಾಗ್ತದೆ ಅಂತ ಹೇಳಿದ್ರೆ, 30 ಮೀಟರ್ ಬದಲಿಗೆ 30.02 ಅಂತ ಓದ್ತೀರಿ ನೀವು, 30.01 ಅಂತ ಓದ್ತೀರಿ ನೀವು. ಅವಾಗ ಏನಾಗುತ್ತೆ, ಆಕ್ಚುಯಲ್ ಲೆಂತ್ಗಿಂತ ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಇಟ್ ಈಸ್ ಕಾಲ್ಡ್ ಕ್ಯುಮ್ಯುಲೇಟಿವ್ ಎರರ್ ಅಂತ. ಅಂದ್ರೆ ಪ್ರತಿ ಸಾರಿನೂ ಒಂದು ಮೈನಸ್ ಆಗ್ಬೋದು ಅಥವಾ ಪ್ಲಸ್ ಆಗ್ಬೋದು. ಕ್ಯುಮ್ಯುಲೇಟಿವ್. ಒಂದು ಚೈನ್ ರನ್ ಮಾಡುವಾಗ 2 ಸೆಂಟಿಮೀಟರ್, ಇನ್ನೊಂದು ಚೈನ್ ರನ್ ಮಾಡುವಾಗ 1 ಸೆಂಟಿಮೀಟರ್, ಇನ್ನೊಂದು ಚೈನ್ ಮಾಡುವಾಗ 3 ಸೆಂಟಿಮೀಟರ್. ಲೈಕ್ ಇಟ್ ಈಸ್ ಆಡಿಂಗ್ ಅಪ್. ಇದು ಉದ್ದಕ್ಕೆ ನೀವು ಅಲ್ಲಿ ಎಂಡ್ 1 ಕಿಲೋಮೀಟರ್ ಚೈನ್ ರನ್ ಮಾಡ್ಬೇಕಾದ್ರೆ 1.1 ಕಿಲೋಮೀಟರ್ ಬದಲಿಗೆ 1 ಕಿಲೋಮೀಟರ್ ಪ್ಲಸ್ 20 ಸೆಂಟಿಮೀಟರ್ ಬರ್ಬೋದು, ಅಥವಾ 1 ಕಿಲೋಮೀಟರ್ ಮೈನಸ್ 20 ಸೆಂಟಿಮೀಟರ್ ಬರ್ಬೋದು. ಇಟ್ ಇಸ್ ಕ್ಯುಮ್ಯುಲೇಟಿವ್. ಇಟ್ ಇಸ್ ದ ಎರರ್ ಇಸ್ ಕಾಲ್ಡ್ ದ ಕ್ಯುಮ್ಯುಲೇಟಿವ್ ಎರರ್. ಆಡ್ ಆಗ್ತಾ ಇರುತ್ತೆ, ಅದು ಕಮ್ಮಿನೂ ಆಗ್ಬೋದು ಅಥವಾ ಜಾಸ್ತಿನೂ ಆಗ್ಬೋದು. ಇದೇನಂತ ಹೇಳಿದ್ರೆ, ದಟ್ ಡಿಪೆಂಡ್ಸ್ ಅಪಾನ್ ಹೌ ಯು ಆರ್ ಗೋಯಿಂಗ್ ಟು ಡೂ ಇಟ್ ಅಂತ. ನೀವು ಚೈನ್ ಅನ್ನು ಹೇಗೆ ರನ್ ಮಾಡ್ತೀರಿ, ಟೇಪ್ ಅನ್ನು ಹೇಗೆ ನೀವು ಪುಲ್ ಮಾಡ್ತೀರಿ, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ, ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ದಿಸ್? ಕ್ಯುಮ್ಯುಲೇಟಿವ್ ಎರರ್ ಇಷ್ಟು ಬರೆದ್ರೆ ಸಾಕು, ಒಂದು 4 ಲೈನ್. ಕ್ಯುಮ್ಯುಲೇಟಿವ್ ಎರರ್ ಅಂದ್ರೆ ಏನು? ಎವ್ರಿ ಟೈಮ್ ಇಟ್ ಈಸ್ ಆಡಿಂಗ್ ಅಪ್, ಇಸ್ ನಾಟ್. ಅಟ್ ದ ಎಂಡ್ ಇಟ್ ಮೇ ಬಿ ಮೋರ್ ಆರ್ ಮೇ ಬಿ ಲೆಸ್. ನಿಜವಾಗಿ ಒರಿಜಿನಲ್ ಲೆಂತ್ 1 ಕಿಲೋಮೀಟರ್ ಆಗಬೇಕು, 1 ಕಿಲೋಮೀಟರ್ ಬದಲಿಗೆ ಸ್ವಲ್ಪ ಜಾಸ್ತಿನೂ ಆಗ್ಬೋದು. ಬಟ್ ಈ ಚೈನ್, ಪ್ರತಿಯೊಂದು ಚೈನ್ ಅನ್ನು ರನ್ ಮಾಡುವಾಗಲೂ ಕೂಡ 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 1 ಸೆಂಟಿಮೀಟರ್, 2 ಸೆಂಟಿಮೀಟರ್ ಜಾಸ್ತಿನೇ ಹೇಳ್ಕೊಂಡು ಹೋಗುದು. ಅವಾಗ ಏನಾಗುತ್ತೆ, ಉದ್ದಕ್ಕೆ ಆಡಾಗ್ತಾ ಹೋಗ್ತದೆ. ಕೊನೆಗೆ ಹೋಗುವಾಗ 30 ಸೆಂಟಿಮೀಟರ್ ಆಗಿರುತ್ತದೆ. ಇದು ನಾಟ್. ಅಥವಾ 1 ಸೆಂಟಿಮೀಟರ್ ಕಮ್ಮಿ, 2 ಸೆಂಟಿಮೀಟರ್ ಕಮ್ಮಿ, 1 ಸೆಂಟಿಮೀಟರ್ ಕಮ್ಮಿ, 2 ಸೆಂಟಿಮೀಟರ್. ಲೈಕ್ ಅಟ್ ದ ಎಂಡ್ 1 ಕಿಲೋಮೀಟರ್ ಆಗುದಿಲ್ಲ, ಅದು 998 ಮೀಟರ್ ಆಗಿರುತ್ತೆ, 99.8 ಮೀಟರ್ ಆಗಿರುತ್ತೆ. It is called the cumulative. But each chain there will be adding. Error is adding
continuously. Is it not? It is called cumulative error ಅಂತ ಕರಿತೀವಿ ನಾವು. ನೋಡಿ ಇಲ್ಲಿ they make measurements too long or too short. ಜಾಸ್ತಿನೂ ಆಗ್ಬೋದು ಕಮ್ಮಿನೂ ಆಗ್ಬೋದು, ಎರಡು ಆಗುತ್ತೆ, ಎರಡು ಸಾಧ್ಯತೆ ಇದೆ. ಒಂದು ಪಾಸಿಟಿವ್ ಎರರ್, ಇನ್ನೊಂದು ನೆಗೆಟಿವ್ ಎರರ್. ಅಂದ್ರೆ ಜಾಸ್ತಿ ಆಗೋದನ್ನ ಪಾಸಿಟಿವ್ ಎರರ್ ಅಂತ ಕರಿತೀವಿ, ಕಮ್ಮಿ ಆಗೋದನ್ನ ನೆಗೆಟಿವ್ ಎರರ್ ಅಂತ ಕರಿತೀವಿ ನಾವು. The errors make the measured length more than the actual length. It is called fact. It is called the actual. It is called positive error. ಕಮ್ಮಿ ಆದ್ರೆ ಅದನ್ನ ನಾವೇನಂತ ಕರಿತೀವಿ? That is negative error ಅಂತ ಕರಿತೀವಿ. ಕಮ್ಮಿ ಆಗಿದೆ, 1 ಕಿಲೋಮೀಟರ್ ಬರಬೇಕಿತ್ತು, 1 ಕಿಲೋಮೀಟರ್ಗಿಂತ ಸ್ವಲ್ಪ ಕಮ್ಮಿ ಇದೆ, 10 ಸೆಂಟಿಮೀಟರ್ ಕಮ್ಮಿ ಇರುತ್ತೆ. It is called negative error. Isn't that? The compensative error ಅಂದ್ರೆ ಏನು ಅಂತ, what is the meaning of this compensative error? ಈ compensative error ಏನು ಅಂತ ಹೇಳಿದ್ರೆ, what is going to happen here ಅಂತ ಹೇಳಿದ್ರೆ, ಒಂದ್ಸಾರಿ ನೀವು ಚೈನ್ ಅದೇ ಒಂದು we have to run the chain. Isn't that? ಮೆಜರ್ಮೆಂಟ್ ಮಾಡ್ಬೇಕು. ಈಗ ನಾವು ಫಸ್ಟ್ ಚೈನ್ 30 ಮೀಟರ್ ಒಂದು ಚೈನ್ ಎಳಿತೀವಿ. 30 ಮೀಟರ್ ಚೈನ್ ಎಳೆಯುವಾಗ ಏನಾಗುತ್ತೆ, 2 ಸೆಂಟಿಮೀಟರ್ ಜಾಸ್ತಿ. ನೆಕ್ಸ್ಟ್ ಅದಾದ ನಂತರ ಅಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕಲ್ವಾ, ದೆನ್ ವಿಲ್ ಗೋ ಟು ರನ್ ದ ಸೆಕೆಂಡ್ ಚೈನ್. ಸೆಕೆಂಡ್ ಚೈನ್ ಮಾಡುವಾಗ ಏನಾಗುತ್ತೆ, 1 ಸೆಂಟಿಮೀಟರ್ ಕಮ್ಮಿ ಬರ್ತದೆ. ಅವಾಗ ಕಾಂಪನ್ಸೇಟ್ ಆಯ್ತು. ಎಷ್ಟು ಕಾಂಪನ್ಸೇಟ್ ಆಯ್ತು? ಇಲ್ಲಿಂದ 2 ಸೆಂಟಿಮೀಟರ್ ಜಾಸ್ತಿ ಆಯ್ತು, ಅದ್ರ ನಂತರ ಹೋಗುವಾಗ 1 ಸೆಂಟಿಮೀಟರ್ ಕಮ್ಮಿ ಆಯ್ತು. ಈಗ ಎರರ್ ಎಷ್ಟಾಗಿದೆ? 1 ಸೆಂಟಿಮೀಟರ್ ಆಯ್ತು. ಅಲ್ಲಿಂದ ನೆಕ್ಸ್ಟ್ ಮುಂದಕ್ಕೆ ಇನ್ನೊಂದು ಚೈನ್ ರನ್ ಮಾಡ್ತೀರಿ, ಅದು ಜಾಸ್ತಿ ಆಗುತ್ತೆ. ಇದು 2 ಸೆಂಟಿಮೀಟರ್ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, 3 ಸೆಂಟಿಮೀಟರ್ ಆಯ್ತು. ನೆಕ್ಸ್ಟ್ ಅಲ್ಲಿ 2 ಸೆಂಟಿಮೀಟರ್ ಕಮ್ಮಿ ಆಗುತ್ತೆ. ಇಟ್ ಈಸ್ ಕಾಂಪನ್ಸೇಟಿಂಗ್. ಇದು ಇನ್ ಈ ಚೈನ್ ಯಾವಾಗ ನಾವು ಈ ಚೈನ್ ಅನ್ನು ಹಿಂಗ್ ರನ್ ಮಾಡ್ತಾ ಹೋಗ್ತೀವಿ, ರನ್ ಮಾಡುವಾಗ ಏನಾಗ್ತದೆ, ಒಂದ್ಸರಿ ಕಮ್ಮಿ ಆಗ್ತದೆ, ಇನ್ನೊಂದ್ಸರಿಗೆ ಜಾಸ್ತಿ ಆಗುತ್ತೆ. ಇದು ಓವರ್ ಆಲ್ ಇಟ್ ಈಸ್ ಡನ್ ಬೈ ಪರ್ಸನಲ್. ನಾವು ಮಾಡುವಂಥದ್ದು. ಯಾರು ಚೈನ್ ಅನ್ನ ಫುಲ್ ಮಾಡ್ತೀವಿ, ಯಾರು ಇನ್ಸ್ಟ್ರೂಮೆಂಟ್ ಅನ್ನ ನಾವು ಸರ್ವೆ ಇನ್ಸ್ಟ್ರೂಮೆಂಟ್ ಅನ್ನು ಬಳಸ್ತೀವಿ, ನಾವು ಮಾಡುವಂಥದ್ದು. ಓಕೆ, ದಿಸ್ ಈಸ್ ಬಿಕಾಸ್ ಯಾವ್ದಕ್ಕೆ ಇದು ಕಾಂಪನ್ಸೇಟಿವ್ ಎರರ್, ಇನ್ಕರೆಕ್ಟ್ ಹೋಲ್ಡಿಂಗ್ ಆಫ್ ಚೈನ್, ಸರಿಯಾಗಿ ಇಟ್ಕೊಳ್ದೇ ಇರೋದು. ಡಿಸ್ಪ್ಲೇಸ್ಮೆಂಟ್ ಆಫ್ ಆರೋಸ್ ಅನ್ನ ಒಂದ್ಸರಿ ಹಿಂದೆ ಸಿಕ್ಕಿಸೋದು, ಯಾವ ಪಾಯಿಂಟ್ ಅಲ್ಲಿ ಎಲ್ಲಿ ನಮ್ಗೆ ಎಂಡ್ ಆಗುತ್ತೆ ಆ ಪಾಯಿಂಟ್ ಅಲ್ಲಿ ಆರೋಸ್ ಅನ್ನ ಫಿಕ್ಸ್ ಮಾಡ್ಬೇಕು ನಾವು. 1 ಸೆಂಟಿಮೀಟರ್ ಮುಂದೆ ಹಾಕೋದು ಅಥವಾ 1 ಸೆಂಟಿಮೀಟರ್ ನಂತರ ಹಾಕೋದು. ಅವಾಗ ಏನಾಗುತ್ತೆ, 1 ಸೆಂಟಿಮೀಟರ್ ಕಮ್ಮಿ ಹಾಕಿದ್ರೆ ಕಮ್ಮಿ ಆಗ್ತದೆ ಲೆಂತ್, 1 ಸೆಂಟಿಮೀಟರ್ ಜಾಸ್ತಿ ಹಾಕಿದ್ರೆ ಹೆಚ್ಚಾಗುತ್ತೆ. ಇದು ಅಂಡ್ ನೋಡಿ, ಸಿಮಿಲರ್ಲಿ ಆಡಿಂಗ್ ಆರ್ ಒಮಿಟಿಂಗ್ ಫುಲ್ ಲೆಂತ್ ಆಫ್ ದ ಚೈನ್. ಫುಲ್ ಚೈನ್ ಫುಲ್ ಎಳೆಯುವುದೇ ಇಲ್ಲ, ಸಿಕ್ಕಾಕೊಂಡ್ಬಿಡುತ್ತೆ ಕೆಲಸ ರೀ. ಒಂದು 2 3 ಲಿಂಕ್ ನಿಂತು ಹೋಗ್ತದೆ, ಪೂರ್ತಿ ಬರೋದೇ ಇಲ್ಲ. ಇದನ್ನ ದೆನ್ ಓದುದು, ರೀಡಿಂಗ್ ರಾಂಗ್ಲಿ, ಬುಕ್ಕಿಂಗ್ ರಾಂಗ್ಲಿ, ಇದನ್ನೆಲ್ಲ ನಾವು ಮಾಡುವಂಥದ್ದು. ಓದುವ ತಪ್ಪು ಓದುದು, ಬರೆಯುವಾಗಲೂ ಕೂಡ ತಪ್ಪು ಬರೆಯುದು. ಈಗ ನಾವು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿಸ್ ಪ್ರಾಬ್ಲಮ್. ಈಗ ನಾನೀಗ ನಮ್ಮ ಫಸ್ಟ್ ಪೇಪರ್ ಅಲ್ಲಿ ಕ್ಯುಮ್ಯುಲೇಟಿವ್ ಎರರ್ ಮತ್ತೆ ಕಾಂಪನ್ಸೇಟಿಂಗ್ ಎರರ್ ಚೈನ್ ಸರ್ವೆ ಏನು ಅಂತ ಹೇಳಿದೆ. ಅದ್ರ ಬಗ್ಗೆ ನಾವು ಇದೊಂದು ಪ್ರಾಬ್ಲಮ್ ಇದೆ. ಈಗ ಇದೇನಂತ ಹೇಳಿದ್ರೆ, ಸರ್ವೆ ಡೇಟಾ, ಸರ್ವೆ ನೋಟ್ಸ್ ಇದು ಕೊಟ್ಟಿದ್ದಾರೆ ನೋಡಿ. ಪ್ಲಾಟ್ ದ ಫಾಲೋಯಿಂಗ್ ಫೀಲ್ಡ್ ಡೀಟೇಲ್ಸ್ ಆಫ್ ಕ್ರಾಸ್ ಸ್ಟಾಪ್ ಸರ್ವೆ ಅಂಡ್ ಕ್ಯಾಲ್ಕುಲೇಟ್ ದ ಟೋಟಲ್ ಏರಿಯಾ ಆಲ್ ಮೆಜರ್ಮೆಂಟ್ಸ್ ಬೀಂಗ್ ಟೇಕನ್ ಇನ್ ಮೀಟರ್ಸ್ ಅಂತ. ಇದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲೊಂದು 0 ಇದೆ, ಇಲ್ಲೊಂದು 5 ಅಂತ ಇದೆ, ಇಲ್ಲೊಂದು 14 ಇದೆ, ಇಲ್ಲೊಂದು 20, 25, ಇಲ್ಲೊಂದು 2 ಮೀಟರ್ ಇದೆ, ಇಲ್ಲೊಂದು 1.5 ಮೀಟರ್ ಇದೆ, ಇಲ್ಲಿ 1 ಮೀಟರ್ ಇದೆ. ಇದೆಲ್ಲ ಮೀಟರ್ ಇದೆ ಅಂತ ಹೇಳಿದಾರೆ. ಇದನ್ನ ಪ್ಲೀಸ್ ರೀಡ್ ದ ಕ್ವಶನ್ ಪೇಪರ್ ಕೇರ್ಫುಲಿ. ಯಾವಾಗಲೂ ಕ್ವಶನ್ ಪೇಪರ್ ಅನ್ನ ಸರಿಯಾಗಿ ಓದ್ಬೇಕು ನೀವು. ಇದನ್ನ ಇಲ್ಲಿ ಲೆಫ್ಟ್ ಸೈಡ್ ಇದೆ, ಇದು ರೈಟ್ ಸೈಡ್ ಇದೆ. ಅದರ ಅರ್ಥ ಏನಂದ್ರೆ ಇಲ್ಲಿಂದ ಚೈನ್ ಅನ್ನ ರನ್ ಮಾಡ್ತಾ ಇದ್ದಾರೆ. ಇದನ್ನ ಚೈನ್ ಅನ್ನು ರನ್ ಮಾಡ್ತಾ ಇದ್ದಾರೆ. ಯಾವಾಗ್ಲೂ ಯು ಮಸ್ಟ್ ರಿಮೆಂಬರ್, ಇದೆಯಲ್ಲ, ಇದು ನಿಮ್ದು ಫೀಲ್ಡ್ ನೋಟ್ ಬುಕ್ ಅಂತ ಒಂದಿದೆ. ನಾನು ಒಂದು ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಹೀಗೆ ಒಂದು ಉದ್ದದ ನೋಟ್ ಬುಕ್ ಇರುತ್ತೆ. ಆ ನೋಟ್ ಬುಕ್ ಅಲ್ಲಿ ಡಬಲ್ ಲೈನ್, ಸಿಂಗಲ್ ಲೈನ್ ಎಲ್ಲ ಇರುತ್ತೆ. ನಾವು ಚೈನ್ ಲೈನ್ ಮಾರ್ಕ್ ಮಾಡ್ತೀವಿ, ಪ್ರತಿಯೊಂದು ಫೀಚರ್ ಅನ್ನ ಬರೀತಾ ಇರ್ತೀವಿ. ಇಲ್ಲಿ 0 ಇಂದ 0, ಮತ್ತೆ 20 ಮೀಟರ್, ಮತ್ತೆ 25 ಮೀಟರ್, ಎಲ್ಲಿ 15 ಮೀಟರ್ ಬರುವಾಗ ಬಲಗಡೆ ಒಂದು ಬಿಲ್ಡಿಂಗ್ ಇದೆ, ಇಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಇದು ಮುಂದೆ ಎಡಗಡೆ ಹೋಗುವಾಗ ಇನ್ನೊಂದು ಎಡ್ಜ್ ಸಿಗುತ್ತೆ, ಮರ ಸಿಗುತ್ತೆ, ಅದನ್ನ ಮಾರ್ಕ್ ಮಾಡ್ತೀವಿ. ಲೈಕ್ ಫೀಲ್ಡ್ ನೋಟ್ಸ್. ಈ ಫೀಲ್ಡ್ ನೋಟ್ಸ್ ಅಂತ ನಮಗೆ ಕೊಟ್ಟಿದ್ದಾರೆ. ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದೊಂದು ಒಂದು ಲ್ಯಾಂಡ್, ಒಂದು ಸೈಟ್, ಒಂದು ಲ್ಯಾಂಡ್ ಅನ್ನ ಸರ್ವೆ ಮಾಡಿದೀವಿ. ಸರ್ವೆ ಮಾಡಿದ ನಂತರ ಹೌ ಟು ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ದಟ್ ಲ್ಯಾಂಡ್ ಅಂತ ಫೀಲ್ಡ್ ಪುಸ್ತಕದಲ್ಲಿ ಬರ್ಕೊಂಡು ಬಂದಿದ್ದೀವಿ. ಈಗ ನೆಕ್ಸ್ಟ್ ಲೆಟ್ ಅಸ್ ಸಿ ಹೌ ಟು ಸಾಲ್ವ್ ದಿಸ್ ಅಂತ. ಈಗ ನಾವು ಲೆಟ್ ಅಸ್ ಫೈಂಡ್ ಔಟ್ ಹೌ ಟು ಕ್ಯಾಲ್ಕುಲೇಟ್ ದಿಸ್ ಅಂತ. ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ಯೂಶಲಿ ನಾನು many times I told you that always you must run while calculating the area of the field, run the chain at the center ಅಂತ ಹೇಳಿದೀನಿ. ಇದನ್ನ
ಯಾಕೆಂದ್ರೆ ಗದ್ದೆ ತೋಟ, ನಿಮ್ ತೋಟ ಇರುತ್ತೆ ಅಥವಾ ನಿಮ್ದು ಮನೆ ಸೈಟ್ ಇರುತ್ತೆ, ಅರ್ಧ ಎಕರೆ 1/4 ಎಕರೆ ಹೀಗೆಲ್ಲ ಇರುತ್ತೆ. ಹೀಗೆ ಒಂದು ಪ್ಲಾಟ್ ಇದ್ರೆ ಆ ಪ್ಲಾಟ್ ಅಲ್ಲಿ ಸೆಂಟ್ರಲ್ಲಿ ನಾವು ಚೈನ್ ಲೈನ್ ಅನ್ನು ರನ್ ಮಾಡ್ಬೇಕು. ಯಾಕೆಂದ್ರೆ ಎರಡು ಕಡೆಗೆ ನಂಗೆ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಇದು ನಾನು ಲೆಟ್ ಅಸ್ ಸಿ ಹೌ ಟು ಪ್ಲಾಟ್ ದಿಸ್ ಅಂತ. ಇದನ್ನ ಹೇಗೆ ಪ್ಲಾಟ್ ಮಾಡೋದಂತ ನೋಡುವ. ಈಗ ನೋಡಿ, ಈಗ ಚೈನ್ ಲೈನ್ ಅನ್ನು ರನ್ ಮಾಡಿ. ಇಲ್ಲಿ ಕೊಟ್ಟಿದ್ದಾರೆ, ಇದೇನಿದು ಚೈನ್ ಲೈನ್, ಇದು ಬೇಸ್ ಲೈನ್. ಇದು ಇಲ್ಲಿಂದ ಇಲ್ಲಿವರೆಗೆ ರನ್ ಮಾಡಿದ್ದಾರೆ. ಇದು ಕಂಟಿನ್ಯೂಸ್ ಇದೆ. ಬಟ್ ನಾವು ಇಲ್ಲಿಂದ ನಮ್ಮ ಲ್ಯಾಂಡ್ ಎಲ್ಲಿಂದ ಶುರು ಆಗುತ್ತೆ ಅದನ್ನ ನಾವು 0 ಅಂತ ತಗೊಂಡಿದ್ದೀವಿ. ನೋಡಿ, ಈಗ ಒಂದು ಪಾಯಿಂಟ್ ಇದು 0 ಮೀಟರ್, ಝೀರೋ ಚೈನೇಜ್ ಅಂತ ಹೇಳೋದು. ಇದಕ್ಕೆ ಚೈನೇಜ್ 0. ನೆಕ್ಸ್ಟ್ ಫರ್ದರ್ ಇಲ್ಲಿ 5 ಮೀಟರ್ ಕೊಟ್ಟಿದ್ದಾರೆ. ದೆನ್ 5 ಮೀಟರ್ ಮಾರ್ಕ್ ಮಾಡಿ, 5 ಮೀಟರ್. ದೆನ್ ಫರ್ದರ್ ಇಲ್ಲಿ ಒಂದು 14 ಮೀಟರ್ ಕೊಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿಗೆ 14 ಮೀಟರ್, ಇಲ್ಲಿಂದ ಇಲ್ಲಿಗೆ 5 ಮೀಟರ್. ಇಟ್ ಇಸ್ ಕಾಲ್ಡ್ ಚೈನೇಜ್. ಇಲ್ಲಿ 14 ಮೀಟರ್, ಇಲ್ಲಿಂದ ಇಲ್ಲಿಗೆ 5 ಮೀಟರ್, ಇಲ್ಲಿಂದ ಇಲ್ಲಿಗೆ 14 ಮೀಟರ್. ದೆನ್ ಸಿಮಿಲರ್ಲಿ ದೆನ್ ಇನ್ನೊಂದು ಕೊಟ್ಟಿದ್ದಾರೆ, ಇಲ್ಲಿ 20 ಮೀಟರ್ ಕೊಟ್ಟಿದ್ದಾರೆ. 20 ಅಂತ ಇದೆ. therefore chainage is 20 ಮೀಟರ್. and similarly ಇಲ್ಲೊಂದು 25 ಕೊಟ್ಟಿದ್ದಾರೆ. now this is how the chainage runs. ಹೀಗೆ ರನ್ ಮಾಡ್ತಾ ಇದೀವಿ ನಾವೀಗ. ಇಷ್ಟು ಕೊಟ್ಟಿದ್ದಾರೆ, ಅಷ್ಟು ನಿಲ್ಸುವ. ದೆನ್ ಫರ್ದರ್ ಅದ್ರ ನಂತರ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೋಡಿ ಇಲ್ಲಿ 5 ಮೀಟರ್ ಚೈನೇಜ್ ಅಲ್ಲಿ ಇಲ್ಲೊಂದು ಆಫ್ಸೆಟ್ ಇದೆ. ಅದ್ರದ್ದು ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿದ್ರೆ 1 ಮೀಟರ್. ನೋಡಿ, ಇಲ್ಲಿ ಕ್ಲಾಸ್ ಆಫ್ ಇಡಿ, ಇಲ್ಲೊಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ, ಇಲ್ಲಿಂದ ಟೇಪ್ ಹಿಡಿದು 1 ಮೀಟರ್ಗೆ ಮಾರ್ಕ್ ಮಾಡಿ. ಅವಾಗ ನಮ್ಗೆ ಇದು ಸಿಕ್ಕಿದ್ದು ಯಾವುದು, ಈ ಮೊದಲನೇದು ಪ್ಲಾಟಿಂಗ್ ಸಿಕ್ಕಿದ್ದು. ನೀವು ಇದನ್ನ ಎಕ್ಸಾಮ್ ಅಲ್ಲಿ ಹೀಗೆ ಮಾಡ್ಬೇಕು. ಒಂದು ಚೈನ್ ಲೈನ್ ರನ್ ಮಾಡ್ಬೇಕು, ಲೆಫ್ಟ್ ರೈಟ್ ಹೇಗೆ ಕೊಟ್ಟಿದ್ದಾರೆ ಹಾಗೆ ನೀವು ಮಾಡ್ಬೇಕು. ದೆನ್ ಸಿಮಿಲರ್ಲಿ ಈಗ ಇಲ್ಲೊಂದು 20 ಮೀಟರ್ ಅಲ್ಲಿ 2 ಮೀಟರ್ ಆಫ್ಸೆಟ್ ಕೊಟ್ಟಿದ್ದಾರೆ. 20 ಮೀಟರ್ ಬಂದ್ಬಿಟ್ಟು ಕ್ರಾಸ್ ಆಫ್ ಇಲ್ಲಿ ಫಿಕ್ಸ್ ಮಾಡಿ, ಮತ್ತೆ ಇಲ್ಲಿಂದ ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ರನ್ ಮಾಡಿ, ದೆನ್ ಮೆಜರ್ ದಿ ಡಿಸ್ಟೆನ್ಸ್ 2 ಮೀಟರ್ ಫ್ರಮ್ 20 ಮೀಟರ್. ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಮಾಡಿ. ಅಂಡ್ ಸಿಮಿಲರ್ಲಿ ದಟ್ ಇಸ್ 2 ಮೀಟರ್. ಅಂಡ್ ಸಿಮಿಲರ್ಲಿ ಇಲ್ಲೊಂದು ರೈಟ್ ಸೈಡ್, ಇಲ್ಲಿಂದ ಚೈನ್ ರನ್ ಆಗ್ತಾ ಇದೆ ಅಲ್ವಾ, ಇದು ಲೆಫ್ಟ್ ಸೈಡ್ ಆಗುತ್ತೆ, ಇದು ರೈಟ್ ಸೈಡ್ ಆಗುತ್ತೆ. ದೆನ್ ಅಟ್ 14 ಮೀಟರ್ ಚೈನೇಜ್, 14 ಮೀಟರ್ ಚೈನೇಜ್ ಅಲ್ಲಿ 1.5 ಮೀಟರ್ ಆಫ್ಸೆಟ್ ಇದೆ. ಫಿಕ್ಸ್ ದ ಕ್ರಾಸ್ ಆಫ್ ಹಿಯರ್ and draw the perpendicular and take the tape and measure the distance for 1.5 meter. ಇಲ್ಲಿಗೆ ಮೇಜರ್ ಕೆಲಸ ಮುಗಿತು ನಮ್ದು. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ದೆನ್ ನೋಡಿ ಇದನ್ನ ಬೇಸ್ ಲೈನ್ ಅಂತ ಕರಿತೀವಿ ನಾವು. ಅಂಡ್ ಸಿಮಿಲರ್ಲಿ ಇದನ್ನ ಆಫ್ಸೆಟ್ ಅಂತ ಕರಿತೀವಿ ನಾವು. ಪರ್ಪೆಂಡಿಕ್ಯುಲರ್ ಆಫ್ಸೆಟ್ ಅಂತ ಕರಿತೀವಿ. ಅಂಡ್ ದೆನ್ ನಾವು ಯು ಜಾಯಿನ್ ದಿಸ್ ಬೌಂಡ್ರಿ. ಈಗ 0 ಇಂದ 1 ಮೀಟರ್ಗೆ ಬೌಂಡ್ರಿ ಜಾಯಿನ್ ಮಾಡಿ. ಅಂಡ್ ಈ 1 ಮೀಟರ್ ಆಫ್ಸೆಟ್ ಇಂದ ಇಲ್ಲಿ ಫ್ರಮ್ ಹಿಯರ್ now join this is a 2 meter offset. And similarly ಈಗ ಇದು 25 ಮೀಟರ್ ಇಲ್ಲಿದೆ, ಅಲ್ಲಿಗೆ ಮುಗಿತು ನಮ್ದು ಫೀಲ್ಡ್. ಇಲ್ಲಿಗೆ ನಮ್ದು ನಾವೇನ್ ಡೇಟಾ ತಗೊಂಡಿದೀವಿ ಆ ಡೇಟಾ ತಗೊಂಡಿದ್ದಕ್ಕೆ ಇದು ಫೀಲ್ಡ್ ಮುಗೀತು. ಅಂಡ್ ಸಿಮಿಲರ್ಲಿ ಈ ಬಲಗಡೆ ಒಂದಿದೆ. therefore ನೋಡಿ ಇಲ್ಲಿಂದ ಇಲ್ಲಿಗೆ ಇದನ್ನ ಜಾಯಿನ್ ಮಾಡಿ, ದೆನ್ ಇಲ್ಲಿಂದ ಇಲ್ಲಿಗೆ. now this is our field. ಈಗ ನಮ್ದು ಈಗ ಸರ್ವೆ ಡೇಟಾ ಇದು ನಾವು ಡ್ರಾಯಿಂಗ್ ಮಾಡಿದ್ದೇವೆ. ಈಗ can you do this? ಮಾಡ್ಬೋದಲ್ವಾ? ಕಷ್ಟ ಇದೆ ಇದಕ್ಕೆ? ಸಿಂಪಲ್, ಇಟ್ಸ್ ವೆರಿ ವೆರಿ ಸಿಂಪಲ್. ಯು ವಿಲ್ ಗೆಟ್ 10 ಮಾರ್ಕ್ಸ್ ಸಮ್ ಟೈಮ್. ಇವತ್ತು ಈಗ ನಿಮ್ಗೆ ಅದನ್ನ 6 ಮಾರ್ಕ್ ಕೊಟ್ಟಿದ್ದಾರೆ, ಬಟ್ ಕೆಲವು ಸಾರಿ 8 ಮಾರ್ಕಿಗೆ 10 ಮಾರ್ಕ್ ಎಲ್ಲ ಬರುತ್ತೆ. ನಾವೀಗ ಏನ್ ತಿಳ್ಕೊಂಡಿದೀವಿ ಅಂತ ಹೇಳಿದ್ರೆ, ಇದು ತುಂಬಾ ಚಿಕ್ಕದು, ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಕೆಲಸ ಕಮ್ಮಿ ಇರೋದು, ಅದಕ್ಕೆ ನಾವು ಮಾರ್ಕ್ ಕಮ್ಮಿ ಕೊಟ್ಟಿದ್ದೀವಿ. ನಾವು ಕೆಲಸ ಇನ್ನೊಂದು 2-3 ಆಫ್ಸೆಟ್ ಇರುತ್ತೆ, ಅವಾಗ 10 ಮಾರ್ಕಿಗೂ ಬರ್ಬೋದು ನಮ್ಗೆ. ಓಕೆ, ದೆನ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ, ನಮ್ಗೆ ಇದೊಂದು ವಿಷಯ ಗೊತ್ತಿರ್ಬೇಕು. ನಮ್ಗೆ ಇದೊಂದು ಅಂತ ಹೇಳಿದ್ರೆ ಯಾವ್ದು ಅಂತ ಹೇಳಿದ್ರೆ, ನೋಡಿ ಈಗ ಒಂದು ಟ್ರಯಾಂಗಲ್, ಇದು ಸಣ್ಣ ವಿಷಯ, ತುಂಬಾ ಚಿಕ್ಕ ವಿಷಯ ಇದು. ನೀವು ಹೈಸ್ಕೂಲ್ 5ನೇ ಕ್ಲಾಸ್ 6ನೇ ಕ್ಲಾಸ್ ಅಲ್ಲೇ ಶುರು ಆಗ್ತದೆ ಅಲ್ವಾ? ತ್ರಿಕೋನ ಟ್ರಯಾಂಗಲ್ ಶುರು ಆಗ್ತದೆ. ಆದ್ರಿಂದ ಇದ್ರದ್ದು ಏರಿಯಾ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ, ಇದು ಬೇಸ್ ಇಂಟು ಹೈಟ್, ಅರ್ಧ ಇಂಟು ಬೇಸ್ ಇಂಟು ಹೈಟ್. ಇದನ್ನೇ ಇಲ್ಲಿ ಬರ್ತದೆ, ಅರ್ಧ ಇಂಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇದನ್ನ ರೆಕ್ಟಾಂಗಲ್ ಒಂದು ಅರ್ಧ ಅಥವಾ ಸ್ಕ್ವೇರ್ ಅರ್ಧ, ಆದ್ರಿಂದ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಮತ್ತೆ ಇನ್ನೊಂದು ಇದು ಟ್ರಪೀಜಿಯಂ. ಇದು ಟ್ರಪಿದಾಯ್ಡ್ ಅಂತ ಹೇಳ್ತೀವಿ. ಟ್ರಪೀಜಿಯಂ ಇಲ್ಲಿ ನೋಡಿ ಇನ್ನೊಂದು ಆಫ್ಸೆಟ್ ಇದೆ, ನೋಡಿ ಇಲ್ಲೊಂದು ಆಫ್ಸೆಟ್ ಇದೆ. ಇದೆರಡನ್ನು ಆವರೇಜ್ ಮಾಡ್ಬೇಕು. ಇದೆರಡನ್ನು ಆವರೇಜ್ ಮಾಡಿದ್ರೆ ಸೆಂಟ್ರಲ್ ಆಫ್ಸೆಟ್ ಬರುತ್ತೆ. ಮತ್ತೆ ಇಲ್ಲಿಂದ ಇಲ್ಲಿಗೆ ಲೆಂತ್ ಸಿಗುತ್ತೆ. ಲೆಂತ್ ಇಂಟು ದಟ್ ಇಸ್ ಸೆಂಟ್ರಲ್ ಆಫ್ಸೆಟ್. ದಟ್ ಇಸ್ A+B, ಒಂದು ಆಫ್ಸೆಟ್ ಇನ್ನೊಂದು ಆಫ್ಸೆಟ್. ಇದನ್ನು ಮೆಜರ್ ಮಾಡಿದ್ರೆ ನಮ್ಗೆ ಸಿಗುತ್ತೆ. ದೆನ್ ಈಗ ನೋಡಿ ಲೆಟ್ ಅಸ್ ಸಿ. ಈಗ ನಾವೇನ್ ಮಾಡ್ಬೇಕು, ದೇ ವಾಂಟ್ ಟು ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ದ ಫೀಲ್ಡ್. ಈ ಫೀಲ್ಡ್ ಏರಿಯಾ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕೇಳಿದಾರೆ ನಮ್ಮ ಹತ್ರ. ಅದನ್ನ ಕ್ಯಾಲ್ಕುಲೇಟ್ ಮಾಡುವ. ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ನೋಡಿ, ಇದು ಒಂದು ಟ್ರಯಾಂಗಲ್. ಯು ಟೇಕ್ ದಿಸ್ ಒನ್ ಟ್ರಯಾಂಗಲ್ 1.
ಇದು ಒಂದು ಟ್ರಯಾಂಗಲ್. ಇದು ಈ ಟ್ರಯಾಂಗಲ್ ನೋಡಿ, ಈಗ ಟ್ಯಾಬ್ಲೆಟ್ ಕಾಲಮ್ ಅಲ್ಲಿ ಹಾಕಿದ್ದೀನಿ ನಾನು. ಟ್ರಯಾಂಗಲ್ 1 ಮೊದಲನೇ ಟ್ರಯಾಂಗಲ್. ಇಲ್ಲಿ 0 to 5 ಚೈನೇಜ್, 0 ಇಂದ 5, ಇಲ್ಲಿ 0 and 5 ಚೈನೇಜ್ 0 ಇಂದ 5 ವರೆಗಿದೆ. ಆದ್ರಿಂದ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು? 5 ಮೀಟರ್. ಇದು ನಾನು ಇದು 5 ಮೀಟರ್ ಆಯ್ತು. ಇಲ್ಲಿ ಆಫ್ಸೆಟ್ ಇದೆ, ಇದು ಆಫ್ಸೆಟ್ ಇದು ಹೌ ಮಚ್ ಆಫ್ಸೆಟ್ ಎಷ್ಟಿದೆ? 1 ಮೀಟರ್. ಇದು ನಾನು ಆದ್ರಿಂದ ಒಂದು ಟ್ರಯಾಂಗಲ್ ಇಲ್ಲಿಂದ ಇಲ್ಲಿಗೆ 5 ಅರ್ಧ ಇಂಟು ಬೇಸ್ ಇಂಟು ಹೈಟ್. ಇದು ನಾನು ಅರ್ಧ ಇಂಟು ಬೇಸ್ ಇಂಟು ಹೈಟ್ ಅಂತ ಹೇಳಿದ್ರೆ ದಟ್ ಈಸ್ 5 ಮೀಟರ್. 1 ಮೀಟರ್ 5 ಮೀಟರ್ ಮಲ್ಟಿಪ್ಲೈಡ್ ಬೈ 5 ಮೀಟರ್ and then divided by 2 that gives 2.5 meter square meter. ಇದು ನಾನು ಇದು ಟೇಬಲ್ ಕಾಲಮ್ ಹಾಕಿದೀವಿ. ಇನ್ ದ ಸಿಮಿಲರ್ ವೇ ಈಗ ಎರಡನೇದು ಸೆಕೆಂಡ್ ಒನ್. ಈಗ ಎರಡನೇದು ಏನಿದು? ಟ್ರಯಾಂಗಲ್ ಟ್ರಪೀಸಿಯಂ. ಇದು ಇಟ್ ಇಸ್ ದ ಟ್ರಪೀಸಿಯಂ. ಈಗ ಇಲ್ಲೊಂದು ಆಫ್ಸೆಟ್ ಇದೆ 1 ಮೀಟರ್, ಮತ್ತೆ ಇಲ್ಲೂ ಒಂದು ಆಫ್ಸೆಟ್ ಇದೆ 2 ಮೀಟರ್. 1 meter plus 2 meter divided by 2 is equal to how much you are going to get it? It is 1 plus 2 is equal to 3 ಆಗುತ್ತೆ. 3 ಆದ್ಮೇಲೆ 1.5 meter central offset ಬರುತ್ತೆ. ಇದು ಅವರೇಜ್. ಅಂಡ್ ದ ಚೈನೇಜ್ ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿಂದ ಇದು 5 ಮೀಟರ್ ಮತ್ತೆ 20 ಮೀಟರ್ ಇಲ್ಲಿ ಬರ್ತಿದೆ ನೋಡಿ. 5 ಮೀಟರ್ ಇಂದ 5 ಮತ್ತೆ 20 ಮೀಟರ್ ಅಲ್ಲಿ ಇದೆ. ಈ ಟ್ರಪೀಸಿಯಂ ಎಲ್ಲಿದೆ? 5 ಮೀಟರ್ ಇಂದ 20 ಮೀಟರ್ ಇದೆ. therefore ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಆಗುತ್ತೆ? ಇದು 20 minus 5 is equal to 15 ಮೀಟರ್ ಆಗುತ್ತೆ. ಇದು 15 ಮೀಟರ್ ಚೈನೇಜ್. ಅಂಡ್ ದ ಆಫ್ಸೆಟ್ 1 ಮೀಟರ್ ಮತ್ತೆ 2 ಮೀಟರ್ ಇಲ್ಲಿದೆ. ಇದನ್ನ ಅರ್ಧ ಮಾಡೋದು. ಆಫ್ಸೆಟ್ ಅನ್ನು ಆಫ್ ಮಾಡಿದ್ರೆ ಏನಾಗುತ್ತೆ? 2 plus 1 divided by 2 ಅಂತ ಹೇಳಿದ್ರೆ 1.5 ಮೀಟರ್ ಆಯ್ತು. 1.5 ಮೀಟರ್ ಇದೆ. 1.5 ಮೀಟರ್ ಮಲ್ಟಿಪ್ಲೈಡ್ ಬೈ 15 ಮೀಟರ್ ಎಷ್ಟಾಗ್ತದೆ? ಇದು 22.5 ಮೀಟರ್ ಸ್ಕ್ವೇರ್ ಆಗುತ್ತೆ ಅಲ್ವಾ? ಚಿಕ್ಕ ಕೆಲಸ ಅಲ್ವಾ ಇದು? ತುಂಬಾ ದೊಡ್ಡದಾ? ತುಂಬಾ ಸಣ್ಣ ಕೆಲಸ ಇದೆ. ಓಕೆ, ದೆನ್ ಮೂರನೇ ಟ್ರಯಾಂಗಲ್ ತಗೊಳ್ಳುವ. ಮೂರನೇ ಟ್ರಯಾಂಗಲ್ ತಗೊಂಡ್ರೆ ಇನ್ ದ ಸಿಮಿಲರ್ ವೇ ನೋಡಿ, ಇಲ್ಲಿ ಚೈನೇಜ್ 20 ಮೀಟರ್, ಇಲ್ಲಿಗೆ 25 ಮೀಟರ್. therefore ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಾಗುತ್ತೆ? 25 ಮೀಟರ್ ಆಗುತ್ತೆ. ಇದು 5 ಮೀಟರ್ ಆಗ್ತದೆ. 25 ಮೀಟರ್ ಮೈನಸ್ 20 ಮೀಟರ್ ಅಂತ ಹೇಳಿದ್ರೆ ಚೈನೇಜ್ 20, ಚೈನೇಜ್ 25. therefore distance between these 2 points ಇಲ್ಲಿಂದ ಇಲ್ಲಿಗೆ that is 5 ಮೀಟರ್. 5 ಮೀಟರ್ that is multiplied by 2 offset ಇದು triangle, therefore divided by 2. ಇದು half into base into height. The problem is solved. ಇದು ಇದು ಮೂರನೇದಾಯ್ತು. And similarly now let us come to the fourth one. ಇದು ನಾಲ್ಕನೇ ಟ್ರಯಾಂಗಲ್ ಬರುವ. ನಾಲ್ಕನೇ ಟ್ರಯಾಂಗಲ್ ಏನ್ ಬರುತ್ತೆ ನೋಡಿ. ನಾಲ್ಕನೇ ಟ್ರಯಾಂಗಲ್ 14 ಮೀಟರ್ ಇದು. 14 ಮೀಟರ್ ಮತ್ತೆ 25 ಮೀಟರ್ ಚೈನೇಜ್ ಎಷ್ಟಿದು? 14 ಮೀಟರ್ ಚೈನೇಜ್, ಇದು 25 ಮೀಟರ್ ಚೈನೇಜ್. therefore ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ? 25 ಮೈನಸ್ 14. 25 ಮೈನಸ್ 14 ಅಂದ್ರೆ ಎಷ್ಟಾಗುತ್ತೆ? 11 ಮೀಟರ್ ಆಗುತ್ತೆ. ಸರಿ ಅಲ್ವಾ ಮಾಡಿದ್ದು ಬರ್ದದ್ದು? 11 ಮೀಟರ್ ಆಗುತ್ತೆ. ದೆನ್ ಇಲ್ಲಿಂದ ಇಲ್ಲಿಗೆ 1.5 ಮೀಟರ್ ಅವ್ರು ಕೊಟ್ಟಿದ್ದಾರೆ ನಮಗೆ. ಇದು ಆಫ್ಸೆಟ್ ಎಷ್ಟು ಅಂತ. therefore ಅರ್ಧ ಗುಣಿಸು 1.5 ಗುಣಿಸು 11 ನೋಡಿ, ಇಲ್ಲಿ ಇದು ಅರ್ಧ ಗುಣಿಸು 1.5, ಅರ್ಧ 0.5 ಡೈರೆಕ್ಟ್ ಬಂದ್ಬಿಟ್ಟಿದೆ ಇಲ್ಲಿಗೆ. ಅದರಿಂದ 8.25 ಸ್ಕ್ವೇರ್ ಮೀಟರ್ ಆಗ್ತದೆ ಏರಿಯಾ ಆಫ್ ದಿಸ್ ಟ್ರಯಾಂಗಲ್ 4. ಅಂಡ್ ಸಿಮಿಲರ್ಲಿ ಒನ್ ಮೋರ್ ಟ್ರಯಾಂಗಲ್ ಇದೆ. ಇದು 5. therefore ಇಲ್ಲಿ ಈ ಟ್ರಯಾಂಗಲ್ ಇಲ್ಲಿಂದ ಇಲ್ಲಿಗೆ ಇಷ್ಟು ಟ್ರಯಾಂಗಲ್ ಇದು. ಟ್ರಯಾಂಗಲ್ 5 ಇದನ್ನ 0 ಇಂದ 14 ಇದನ್ನ. therefore ಇಲ್ಲಿ ಚೈನೇಜ್ 0, ಚೈನೇಜ್ 14 ಮೀಟರ್. therefore ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಆಗುತ್ತೆ? 0 ಇಂದ ಸ್ಟಾರ್ಟ್ ಆಗುತ್ತಲ್ವಾ? ಆದ್ರಿಂದ ಇದು 14 ಮೀಟರ್ ಆಗುತ್ತೆ. 14 ಮೀಟರ್. then offset is 1.5 ಮೀಟರ್. ಇಲ್ಲಿ offset 0. ಇದು that is what I have written here. ಇಲ್ಲಿ ಬರೆದದ್ದು. therefore 15/2 is equal to 1.5 by 2 ಅಂತ ಹೇಳಿದ್ರೆ that is 0.75 ಆಗುತ್ತೆ. ಇಲ್ಲಿಂದ ಇಲ್ಲಿಗೆ 14 ಮೀಟರ್ ಮಲ್ಟಿಪ್ಲೈಡ್ ಬೈ 1.5 ಮೀಟರ್ divided by 2. ಇದು ಅವಾಗ ಏರಿಯಾ ಸಿಗುತ್ತೆ ನಮಗೆ, ಏರಿಯಾ ಆಫ್ ದ ಟ್ರಯಾಂಗಲ್. then you add this. ಇಲ್ಲಿಂದ ಇಲ್ಲಿಗೆ ಆಡ್ ಮಾಡಿ ಇದನ್ನ our problem is solved. 48.75 ಸ್ಕ್ವೇರ್ ಮೀಟರ್ ಬರುತ್ತೆ. ನಾನು ಚೆಕ್ ಮಾಡಿದೀನಿ ಒಂದ್ಸರಿ, ಯಾಕಂತ ಹೇಳಿದ್ರೆ ನಾನು ಮಾಡುವಾಗ ಇಲ್ಲ ಹೌದೇನೋ ಗೊತ್ತಿಲ್ಲ ನನಗೆ. I don't know because I have not calculated properly. ಮಾಡಿದೀನಿ ನಾನು. ಬಟ್ ವಾಟ್ ಐ ಹ್ಯಾವ್ ಟೋಲ್ಡ್ ಹೇಳಿದ್ದನ್ನ ಸರಿಯಾಗಿ ನೀವು ಫಾಲೋ ಮಾಡಿ ಆಗ್ಬೋದಾ? This is how we can calculate the area of the given field. This is not from the data, survey data, chain survey data ದಿಂದ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗುತ್ತೆ. ಇದು ನಾವೀಗ ಬೇಸಿಕ್ಸ್ ಅಲ್ಲಿ ಇದೀವಿ, ಬೇಸಿಕ್ಸ್ ಅನ್ನ ಕಲಿತಾ ಇದೀವಿ. ಇನ್ನು ಮುಂದೆ ದಿನಗಳು ಹೋಗುವಾಗ ಉಂಟಲ್ಲ, when you go ahead
ಇನ್ನು ಇದಕ್ಕೆ ತುಂಬಾ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇದಾವೆ. ಅದನ್ನೆಲ್ಲ ಯೂಸ್ ಮಾಡಿ ಇನ್ನೂ ಸಿಂಪಲ್ ಆಗಿ ಮಾಡ್ಲಿಕ್ಕೆ ನಮ್ಗೆ ಆಗುತ್ತೆ. ಆಯ್ತಾ? ಡೈರೆಕ್ಟ್ ಆಗಿ ಕಂಪ್ಯೂಟರ್ ಅಲ್ಲಿ ನಾವು ಏನೇ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗ್ತದೆ. ಟೋಟಲೈಸೇಷನ್ ಅಂತ ಒಂದು ವಿಷಯ ಇದೆ, ಒಂದು ಎಕ್ವಿಪ್ಮೆಂಟ್ ಇದೆ. ಆ ಎಕ್ವಿಪ್ಮೆಂಟ್ ಅಲ್ಲಿ ನಾವು ವಿ ಕ್ಯಾನ್ ಕಲೆಕ್ಟ್ ದ ಡೇಟಾ. ಇಲ್ಲಿಂದ ಈ 4 ಎಷ್ಟು ಪಾಯಿಂಟ್ ಇದಾವೆ ಅಷ್ಟೊಂದು ನಾವು ಡೇಟಾ ತಗೊಂಡು ಡೈರೆಕ್ಟ್ಲಿ ವಿ ಕ್ಯಾನ್ ಡೌನ್ಲೋಡ್ ಟು ದ ಕಂಪ್ಯೂಟರ್ ಟ್ರಾನ್ಸ್ಫರ್ ಮಾಡಿ ಆಟೋ ಕ್ಯಾಡ್ಗೆ ಹಾಕಿದ್ರೆ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಏರಿಯಾ ಡೈರೆಕ್ಟ್ ಸಿಗುತ್ತೆ. ವಿ ನೀಡ್ ನಾಟ್ ಕ್ಯಾಲ್ಕುಲೇಟ್. ಇದನ್ನೆಲ್ಲ ಹೀಗೆಲ್ಲ ಮಾಡುವ ಅವಶ್ಯಕತೆ ಏನಿಲ್ಲ. ಬಟ್ ತುಂಬಾ ದೊಡ್ಡದಿದ್ರೆ ಮಾಡ್ಬೋದು. ಸಣ್ಣ ವಿಷಯ ಆದ್ರೆ ಇಟ್ ಈಸ್ ನಾವು ಇದೇ ಬೆಟರ್. ಇದನ್ನ ಚಿಕ್ಕದು ಲ್ಯಾಂಡ್ ಎಲ್ಲ ಆದ್ರೆ ಒಂದು ಅರ್ಧ ಎಕರೆ 1/4 ಎಕರೆ ಇಂಥದೆಲ್ಲ ಆದ್ರೆ ಅದರ್ವೈಸ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅದು ಎಕ್ವಿಪ್ಮೆಂಟ್ ತರಬೇಕು. ಎಕ್ವಿಪ್ಮೆಂಟ್ ಸ್ವಲ್ಪ ಕಾಸ್ಟ್ಲಿ ಅಫೇರ್ ಅದು. ಇದನ್ನ ಅದಕ್ಕೆ ಬಾಡಿಗೆ ಕೊಡಬೇಕು. ಇಂಥದೆಲ್ಲ ಆಗುತ್ತೆ. ಚಿಕ್ಕದಾದ್ರೆ ನಾವೇ ಮಾಡ್ಬೋದು. ಬಟ್ ವಿ ಹ್ಯಾವ್ ಟು ಲರ್ನ್. ಇದನ್ನ ಎಕ್ಸಾಮಿನೇಷನ್ ಪಾಯಿಂಟ್ ಇಂದ ಬೇಕು ನಮ್ಗೆ, ಮತ್ತೆ ನಾಲೆಡ್ಜ್ ಪಾಯಿಂಟ್ ಆಫ್ ವ್ಯೂ ಕೂಡ ನಮ್ಗೆ ಇದ್ರ ಅವಶ್ಯಕತೆ ಇದೆ. ಓಕೆ. ದೆನ್ ಕರೆಕ್ಷನ್ ಡ್ಯೂ ಟು ಇನ್ಕರೆಕ್ಟ್ ಲೆಂತ್ ಆಫ್ ಚೈನ್. ನಾನೀಗ ಹೇಳಿದೆ ನಿಮ್ಗೆ ಮೆಜರ್ಮೆಂಟ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸೆಂಟಿಮೀಟರ್ ಜಾಸ್ತಿ ಆಗುತ್ತೆ, 2 ಸೆಂಟಿಮೀಟರ್ ಕಮ್ಮಿ ಆಗುತ್ತೆ. ನಾವೇನ್ ಮಾಡ್ಬೇಕಂದ್ರೆ ಕರೆಕ್ಷನ್ ಅಪ್ಲೈ ಮಾಡ್ಬೇಕು. ಈಗ ನಾವು ಅದಕ್ಕೆ ಕರೆಕ್ಷನ್ ಅಪ್ಲೈ ಮಾಡುದು. ಕರೆಕ್ಷನ್ ಅಂದ್ರೆ ಎರರ್ ಇನ್ ಸರ್ವೇಯಿಂಗ್, ಎರರ್ ಇನ್ ಚೈನ್ ಸರ್ವೇಯಿಂಗ್. ಎರರ್ಗೆ ಕರೆಕ್ಷನ್ ಅಪ್ಲೈ ಮಾಡ್ಬೇಕು. ಈಗ ನಾವು ಎರರ್ ಇಸ್ ಈಕ್ವಲ್ ಟು ಕರೆಕ್ಷನ್ ಅಲ್ವಾ? ಎಷ್ಟು ತಪ್ಪಾಗಿರೋದನ್ನ ಅಷ್ಟು ಸರಿ ಮಾಡ್ಬೇಕಲ್ವಾ? ಅದು ತಪ್ಪಾಗಿರೋದು ಎರರ್, ಸರಿ ಮಾಡೋದು ಕರೆಕ್ಷನ್. therefore error is equal to correction. Isn't that how to do this ಅಂತ? ಅದಕ್ಕೆ ಒಂದು ಆ ಮೆಥಡ್ ನೋಡುವ. ಒಂದು ಪ್ರಾಬ್ಲಮ್ ಕೂಡ ಇದೆ ಅದರಲ್ಲಿ. ನಾವು ಲೆಟ್ ಅಸ್ ಸಿ, ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಈಗ ಒಂದು ಡೆರಿವೇಶನ್ ಇದೆ ಹೀಗೆ. ಟ್ರೂ ಲೆಂತ್ ಇಂಟು ಮೆಜರ್ಡ್ ಟ್ರೂ ಲೆಂತ್. ಟ್ರೂ ಲೆಂತ್ ಅಂದ್ರೆ ಅದು ಎಷ್ಟು ಉಂಟು ಅಷ್ಟು, 20 ಮೀಟರ್ ಇದ್ರೆ 20. ಇದು ನಾಟ್ ಟ್ರೂ ಲೆಂತ್. ದೆನ್ ಮೆಜರ್ಡ್ ಟ್ರೂ ಲೆಂತ್, ನಾವು ಫೀಲ್ಡ್ ಅಂತ ತೆಗಿತೀವಲ್ಲ, ಮೆಜರ್ಮೆಂಟ್ ಮಾಡ್ತೀವಲ್ಲ. ಟ್ರೂ ಲೆಂತ್ 20 ಮೀಟರ್ ಇದೆ, ಮೆಜರ್ಮೆಂಟ್ ಮಾಡುವಾಗ 20.05 ಬರುತ್ತೆ. ಇದನ್ನ ಮೆಜರ್ಡ್ ಟ್ರೂ ಲೆಂತ್ ಅಂತ. ಅಂಡ್ ಸಿಮಿಲರ್ಲಿ ದಟ್ ಈಸ್ ರಾಂಗ್ ಲೆಂತ್. ಯಾವ್ದು ರಾಂಗ್ ಲೆಂತ್ ಯಾವ್ದು ಆದಂತ ಹಾಗಾದ್ರೆ ಇದನ್ನ ರಾಂಗ್ ಲೆಂತ್ ಯಾವ್ದು ಉತ್ತರ ಬರುತ್ತಲ್ಲ ಮೆಜರ್ಮೆಂಟ್ ಮಾಡಿದ ನಂತರ, ಅದೇ ರಾಂಗ್ ಲೆಂತ್. ಇದನ್ನ ದೆನ್ ಮೆಜರ್ಡ್ ರಾಂಗ್ ಲೆಂತ್, ಮೆಜರ್ಮೆಂಟ್ ಮಾಡುವಾಗ ಯಾವ್ದು ರಾಂಗ್ ಲೆಂತ್. ಇದೊಂದು ಡೆರಿವೇಶನ್ ಅಪ್ಲಿಕೇಶನ್, ಇದೊಂದು ಈಕ್ವೇಶನ್ ಇದೆ. ಇದನ್ನ ಯೂಸ್ ಮಾಡ್ಕೊಂಡು ನಾವು ವಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್. ಇದನ್ನ ವೇರ್ L dash is incorrect length of the chain. L is the correct length of the chain. Correct length, incorrect length. This is not true length, that is error length. This is wrong length. True length, wrong length. True length ಅಂದ್ರೆ 20 ಮೀಟರ್ ಇರಬೇಕದು. 20ಗಿಂತ ಜಾಸ್ತಿ ಆದ ಕೂಡಲೇ that is wrong length. This is not chain ಅಲ್ಲೇ ಮೆಜರ್ಮೆಂಟ್ ಮಾಡೋದಲ್ಲ, ಒಂದೇ ಚೈನ್ ಅಲ್ಲ. ಅದು ಸೇಮ್ ಚೈನ್ ಒಂದ್ಸಾರಿ 20.05 ಮೀಟರ್ ಬರುತ್ತೆ, ಇನ್ನೊಂದ್ ಸಾರಿಗೆ 19.95 ಮೀಟರ್ ಬರ್ತದೆ. ಯಾವ ಸರಿ ಹಾಗಾದ್ರೆ? Is it not? ಎರಡು ರಾಂಗ್ ಮೆಜರ್ಡ್ ಲೆಂತ್. Is it not? But chain length is 20 ಮೀಟರ್. Is it not? Now please understand this. ಹಾಗೆ ಈಗ ಟ್ರೂ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನೋಡಿ, ಈಗ ಒಂದು ಈಕ್ವೇಷನ್ L dash ಅಂತ ಹೇಳಿದ್ರೆ ಇದು ಇನ್ಕರೆಕ್ಟ್ ಚೈನ್ ಲೆಂತ್ ಡಿವೈಡೆಡ್ ಬೈ L, ಕರೆಕ್ಟ್ ಲೆಂತ್ ಆಫ್ ದ ಚೈನ್. 20 ಮೀಟರ್ ಇದ್ರೆ 20 ಮೀಟರ್, 30 ಮೀಟರ್ ಇದ್ರೆ 30 ಮೀಟರ್. ದೆನ್ ಮೆಜರ್ ಡಿಸ್ಟೆನ್ಸ್, ನಾವು ಮೆಜರ್ಮೆಂಟ್ ಮಾಡುವಾಗ ಎಷ್ಟು ಬರುತ್ತೆ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಅವಾಗ ನಮ್ಗೆ ಟ್ರೂ ಡಿಸ್ಟೆನ್ಸ್, ಆಕ್ಚುಯಲ್ ಡಿಸ್ಟೆನ್ಸ್ ಆಫ್ ದ ಗ್ರೌಂಡ್ ಎಷ್ಟು ಅಂತ ಬರುತ್ತೆ. ಗ್ರೌಂಡ್ ಅಲ್ಲಿ ನಾವು ಮೆಜರ್ಮೆಂಟ್ ಮಾಡಿದೀವಲ್ಲ, ಮಾಡ್ಬಿಟ್ಟಿದೀವಿ ಆಫೀಸ್ಗೆ. ಇದನ್ನ ದೇರ್ ಇಸ್ ಎರರ್. ನೌ ವಿ ಆರ್ ಕರೆಕ್ಟಿಂಗ್ ಇಟ್. ಹೌ ಟು ಕರೆಕ್ಟ್ ದಿಸ್ ಅಂತ ಟ್ರೂ ಡಿಸ್ಟೆನ್ಸ್. ಹಾಗೆ ಟ್ರೂ ಏರಿಯಾಕ್ಕೆ ಅಪ್ಲೈ ಮಾಡೋದಾದ್ರೆ ಏರಿಯಾ, ಸಮ್ ಟೈಮ್ಸ್ ಟ್ರೂ ಏರಿಯಾ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಅವಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದ್ಸರಿ ಮೆಜರ್ಮೆಂಟ್ ಮಾಡಿದ ನಂತರ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕ್ಯಾಲ್ಕುಲೇಟ್ ಮಾಡಿದ ನಂತರ ದೆನ್ ಅವಾಗ ನಮ್ಗೆ ಗೊತ್ತಾಗ್ತದೆ ಏನೋ ಸ್ವಲ್ಪ ಎರರ್ ಇದೆ ಅಂತ. ಎರರ್ ಆದ ನಂತರ ಎಷ್ಟು ಎರರ್ ಆಗಿದೆ ಅಂತಾನೂ ಗೊತ್ತಾಗ್ತದೆ. ದೆನ್ ಲೆಟ್ ಅಸ್ ಅಪ್ಲೈ ದಿಸ್. ವಾಟ್ ಇಸ್ ದ ಎಕ್ಸಾಕ್ಟ್, ವಾಟ್ ಇಸ್ ದ ಟ್ರೂ ಏರಿಯಾ. ಅಂಡ್ ಅವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ L ಸ್ಕ್ವೇರ್, ಇದು ಸ್ಕ್ವೇರ್ ಮಾಡ್ಬಿಡೋದು ಇದನ್ನ. ಯಾಕಂದ್ರೆ L ಇಂಟು L ಅಲ್ವಾ, L ಇಂಟು L ಅಂತ ಎರಡು. ಈಗ ಮೆಜರ್ ಲೆಂತ್ ಹೇಳಿದ್ರೆ ಒಂದೇ ಒಂದು ಲೆಂತ್ ಮಾತ್ರ ಬರುತ್ತೆ. ಏರಿಯಾ ಅಂತ ಹೇಳಿದ್ಕೊಳ್ಳಿ 2 ಡೈಮೆನ್ಷನ್ ಬರುತ್ತೆ. ಒಂದು L ಬರುತ್ತೆ, ಇನ್ನೊಂದು ಇದು ನಾಟ್ 2 ಲೆಂತ್, ಒಂದು X ಮತ್ತೆ ಒಂದು Y, ಎರಡು ಲೆಂತ್ ಬರುತ್ತೆ. 2 ಲೆಂತ್ ಮಲ್ಟಿಪ್ಲೈ ಮಾಡಿದ್ರೆ ದಟ್ ಗಿವ್ಸ್ ದ ಏರಿಯಾ. ಅಂಡ್ ಸಿಮಿಲರ್ಲಿ ಸಮ್ ಟೈಮ್ ವಾಲ್ಯೂಮ್ ಕೂಡ ಅಪ್ಲೈ ಮಾಡ್ಲಿಕ್ಕೆ ಇರ್ಬೋದು. ನಾವು ವಾಲ್ಯೂಮ್ ಅಪ್ಲೈ ಮಾಡುವಾಗ ಕ್ಯೂಬ್ ಆಗ್ಬಿಡುತ್ತೆ. ಇದು ನಾಟ್ ಈಗ X ಲೆಂತ್, ದೆನ್ Y ಬ್ರೆಡ್ತ್, ದೆನ್ Z ಥಿಕ್ನೆಸ್, ಈ 3 ಲೆಂತ್ ಅನ್ನು ಮಲ್ಟಿಪ್ಲೈ ಮಾಡಬೇಕು. 3 ಲೆಂತ್ ಅಂದ್ರೆ 3 ಆಯ್ತಲ್ಲ, 3 ವಾಲ್ಯೂಮ್ ಆಯ್ತು, ಆಗ ಕ್ಯೂಬ್ ಆಯ್ತು, L ಕ್ಯೂಬ್ ಆಯ್ತು. ಓಕೆ, now this is how we can apply this. ಈಗ ಒಂದು ಪ್ರಾಬ್ಲಮ್ ಇದೆ, ಇದು ಎಕ್ಸಾಮ್ ಅಲ್ಲಿ ಇಂಥದ್ದು ಸಣ್ಣ ಪ್ರಾಬ್ಲಮ್ಸ್ ಬರುತ್ತೆ. ಇದು ಏನು ದೊಡ್ಡ, ಇದರಲ್ಲಿ ಕೂಡ ಏನು ದೊಡ್ಡ ವಿಷಯ ಇಲ್ಲ, ಚಿಕ್ಕದು. ನಾವು ಲೆಟ್ ಅಸ್ ಲರ್ನ್ ಅಬೌಟ್ ಇಟ್.
A 20-meter chain, a 20-meter chain was found to be 6 meters too long. Isn't it? 20 meter chain measurement ಮಾಡಿದ ನಂತರ ಏನಾಯ್ತು, that is 6 meters too long. ಜಾಸ್ತಿ ಬಂದಿದೆ ನಮಗೆ. After chaining a distance of 1059 meters. 1059 ಮೀಟರ್ ನಾವು ಮೆಜರ್ಮೆಂಟ್ ಮಾಡಿದಾಗ ಇಟ್ ಇಸ್ ನಮ್ಗೆ ಗೊತ್ತಾಗಿದೆ 6 ಸೆಂಟಿಮೀಟರ್ ಜಾಸ್ತಿ ಬಂದಿದೆ. It was found to be 9 centimeters too short after chaining at the end of 1985. 1985 ಮೀಟರ್. ಅದನ್ನ ಈಗ ನೋಡಿ, ಇಲ್ಲಿಂದ ಎ ಇಂದ ಬಿ ಏನ್ ಮಾಡಿದ್ದಾರೆ, 1059 ಮೀಟರ್ ಮೆಜರ್ಮೆಂಟ್ ಮಾಡಿದೆವು. ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಮಾಡುವಾಗ ಏನಾಯ್ತು, 6 ಸೆಂಟಿಮೀಟರ್ ಜಾಸ್ತಿ ಬಂದಿದೆ. ದೆನ್ ಬಿ ಇಂದ ಸಿ ಗೆ ಮೆಜರ್ಮೆಂಟ್ ಮಾಡುವಾಗ, ಅಂದ್ರೆ ಎ ಇಂದ ಸಿ ಗೆ ಇಲ್ಲಿಗೆ ಮೆಜರ್ಮೆಂಟ್ ಮಾಡುವಾಗ ಏನಾಗಿದೆ, ಇದು 9 ಸೆಂಟಿಮೀಟರ್ ಕಮ್ಮಿ ಆಗಿದೆ. ಇದು 9 ಸೆಂಟಿಮೀಟರ್ ಟು ಶಾರ್ಟ್ ಆಫ್ಟರ್ ಚೈನಿಂಗ್ ಅಟ್ ದ ಎಂಡ್ ಆಫ್ 1985. ಇಲ್ಲಿಂದ ಇಲ್ಲಿಗೆ ಬರುವಾಗ 9 ಸೆಂಟಿಮೀಟರ್ ಕಮ್ಮಿ ಆಯ್ತು, ಇಲ್ಲಿಂದ ಇಲ್ಲಿಗೆ ಬರುವಾಗ 6 ಸೆಂಟಿಮೀಟರ್ ಜಾಸ್ತಿ ಆಗಿದೆ. ನಾವು ಲೆಟ್ ಅಸ್ ಫೈಂಡ್ ಔಟ್ ಏನು ಅಂತ, ಅದನ್ನ ಹೇಗೆ ಯಾವ ತರ ಅದನ್ನ ನಾವು, ಇಫ್ ದ ಚೈನ್ ವಾಸ್ ಕರೆಕ್ಟ್ ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ದ ವರ್ಕ್, ಫೈಂಡ್ ದ ಟ್ರೂ ಡಿಸ್ಟೆನ್ಸ್. ಅಂದ್ರೆ ಕೆಲಸ ಶುರು ಮಾಡೋದಕ್ಕಿಂತ ಮೊದಲು, ಮೆಜರ್ಮೆಂಟ್ ಶುರು ಮಾಡೋದಕ್ಕಿಂತ ಚೈನ್ ಸರಿ ಇತ್ತು, ಚೈನ್ ಸರಿ ಇದೆ, ಚೆಕ್ ಮಾಡಿದೀವಿ ನಾವು. 20 ಮೀಟರ್ ಅಂದ್ರೆ 20 ಮೀಟರ್ ಉಂಟದು. ಇದು ನಾವು ಲೆಟ್ ಅಸ್ ಸಿ ನಾವು therefore ಲೈನ್ ABC, ಈಗ AB is equal to 1059 ಮೀಟರ್, AC 1980, ಇಲ್ಲಿಂದ ಇಲ್ಲಿಗೆ. ಇದು then L is equal to 0. ಸ್ಟಾರ್ಟಿಂಗ್ ಅಲ್ಲಿ ಏನು ಎರರ್ 0, ಎರರ್ ಇಲ್ಲ ಅದರಲ್ಲಿ. then 0.06 ಮೀಟರ್ ಟೂ ಲಾಂಗ್ ಅಟ್ ಬಿ, ಇಲ್ಲಿಂದ ಇಲ್ಲಿ ಬರುವಾಗ ಎಷ್ಟಾಯ್ತು, ಇಷ್ಟು ಜಾಸ್ತಿ ಆಯ್ತು, 6 ಮಿಲಿಮೀಟರ್ 6 ಸೆಂಟಿಮೀಟರ್ ಜಾಸ್ತಿ ಆಯ್ತು. then ಇಲ್ಲಿಂದ ಇಲ್ಲಿಗೆ ಬರುವಾಗ ಎಷ್ಟು ಕಮ್ಮಿ ಆಗಿದೆ, ದಟ್ ಇಸ್ ಟೂ ಶಾರ್ಟ್, 9 ಸೆಂಟಿಮೀಟರ್ ಕಮ್ಮಿ ಆಗಿದೆ. ಫೈಂಡ್ ದ ಟ್ರೂ ಡಿಸ್ಟೆನ್ಸ್ ಆಫ್ AC, ಇಲ್ಲಿಂದ ಇಲ್ಲಿಗೆ ಏನು ಆಕ್ಚುಯಲ್ ಡಿಸ್ಟೆನ್ಸ್ ಎಷ್ಟು. now our problem, this is our problem, how to do this ಅಂತ. now we know that L is equal to chain length 20. therefore ಈಗ ಆವರೇಜ್ ಎರರ್ ಬಿಗಿನಿಂಗ್ ಅಲ್ಲಿ 0 ಇತ್ತಲ್ಲ, ಬಿಗಿನಿಂಗ್ ಅಲ್ಲಿ ಎರರ್ ಇರಲಿಲ್ಲ, 0 ಇತ್ತು, ಎರರ್ 0. ಆಫ್ಟರ್ 1095 ಮೀಟರ್ ಹೋದ ನಂತರ 1095 ಎಷ್ಟು 1059 ಮೀಟರ್ ಹೋದ ನಂತರ ಏನಾಗಿದೆ, ಈಗ ಇಷ್ಟು ಆವರೇಜ್ ಎರರ್ ಇನ್ ಚೈನ್ ಅಲ್ಲಿ 0.03 ಮೀಟರ್ ಎರರ್ ಬಂತು. ಇದು ನಾಟ್ therefore ಅಷ್ಟನ್ನ ನಾವೀಗ ಅದಕ್ಕೆ ಮೈನಸ್ ಮಾಡಬೇಕು, ಅಷ್ಟು ಎರರ್ ಅನ್ನ. therefore L dash incorrect length of chain, that is L plus E. ಇಲ್ಲಿ ಏನಾಯ್ತು 20.03 ಆಯ್ತು incorrect length. ಇದನ್ನ ನಿಜವಾಗಿ ಇಷ್ಟ ಆಗಬೇಕಿದು. then therefore since chain is too long, ಜಾಸ್ತಿ ಆಯ್ತು, ಈಗ ಚೈನ್ ಏನಾಯ್ತು ಜಾಸ್ತಿ ಆಯ್ತು. ಆದ್ರಿಂದ ನಾವು ಏನ್ ಮಾಡಬೇಕು, ಟ್ರೂ ಡಿಸ್ಟೆನ್ಸ್ is equal to, that is ನಾನೀಗ ಹಿಂದಿನ ಸ್ಲೈಡ್ ಅಲ್ಲಿ ನಾನು ಇದ್ರ ಬಗ್ಗೆ ಹೇಳಿದೆ, ನಾವು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ, ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದು ನೋಡಿ, ರಾಂಗ್ ಚೈನ್ ಲೆಂತ್ ಇದನ್ನ 20.03 divided by true length of the chain. then measure distance ಎಷ್ಟು 1059 ಮೀಟರ್. ಈಗ that is ಇದನ್ನ ಸಿಂಪ್ಲಿಫೈ ಮಾಡಿದ ನಂತರ we are going to get ಇದೇನು ಸಿಗುತ್ತೆ ನಮಗೆ, that is 1060.59. ಇದು ಟ್ರೂ ಲೆಂತ್ ಫ್ರಮ್ A to B, ಟ್ರೂ ಡಿಸ್ಟೆನ್ಸ್ A ಇಂದ B ಗೆ ಇದು ಟ್ರೂ ಡಿಸ್ಟೆನ್ಸ್ ಆಯ್ತು. in the similar way ನಾವು L is equal to 20. ಈಗ A ಇಂದ B ಗಾಯ್ತು, B C ಗೆ ಲೆಂತ್ ಆಫ್ ಚೈನ್ ಏನಾಯ್ತು, ಈಗ ಇಲ್ಲಿ ಆವರೇಜ್ ಎರರ್ ಇನ್ ಚೈನ್ ಇದು 0.06 plus 0.09 ಇದು by 2. ಇವಾಗ ಏನಾಗುತ್ತೆ 0.075 ಆಯ್ತು, ಇಲ್ಲಿ ಪ್ಲಸ್ ಇಲ್ಲಿ 0.075 ಆಯ್ತು. ಇದು ಅದ್ರ ನಂತರ ನಾವು ಇನ್ಕರೆಕ್ಟ್ ಲೆಂತ್ ಆಫ್ ಚೈನ್ L plus E, ಈಗ L plus E that is 20 ಅಲ್ಲಿ ಬರುವಾಗ therefore ಈಗ ಟೂ ಶಾರ್ಟ್ ಅಂತ ಆಗಿದೆ ಅಲ್ವಾ, ಅದು ನಾವು ಅದರಿಂದ ಏನ್ ಮಾಡ್ಬೇಕಿನ್ನ 20 minus 0.075 ಇಂದ ಮೈನಸ್ ಮಾಡಬೇಕು. ಈಗ ದಿಸ್ ಇಸ್ ದಟ್ ಇಸ್ ಇನ್ಕರೆಕ್ಟ್ ಲೆಂತ್ ಆಫ್ ಚೈನ್. ಇದು ಯಾಕಂದ್ರೆ ಫಸ್ಟ್ ಜಾಸ್ತಿ ಆಗಿದೆ, ಎರಡನೇ ಸರಿ ಕಮ್ಮಿ ಆಗಿದೆ, ಆದ್ರೆ ಇದನ್ನ ಮೈನಸ್ ಮಾಡಿದೀವಿ ನಾವು. ದೆನ್ ಆಫ್ಟರ್ ದಿಸ್ ಸಿನ್ಸ್ ಚೈನ್ ಇಸ್ ಟೂ ಲಾಂಗ್, ನಾವು ಮೆಜರ್ ಡಿಸ್ಟೆನ್ಸ್ BC is equal to 1985 minus that is 1059. ಅಂದ್ರೆ BC ಲೆಂತ್ ಎಷ್ಟು ಅಂತ 926 ಮೀಟರ್. ಈ 926 ಮೀಟರ್ ರಾಂಗ್ ಲೆಂತ್, ಅದು ಮೆಜರ್ಡ್ ರಾಂಗ್ ಲೆಂತ್. Now we need to calculate what is the true length. Is not. Therefore, apply the same equation and substitute the values here. That is 19.925 divided by 20 is the actual length of the chain, and measured distance is 926. 926. Simplify ಮಾಡಿದ ನಂತರ 922.52 ಮೀಟರ್ ಬಂತು. ಈಗ
ಎರಡಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ವು, ಎ ಬಿಗೆ ಆಯ್ತು, ಬಿ ಸಿಗೆ ಆಯ್ತು. ಹೀಗೆ ಟ್ರೂ ಲೆಂತ್ ನಮ್ಮ ಹತ್ರ. therefore that is true distance of AC, true distance of AC is equal to AB plus BC. ಇವೆರಡನ್ನು ಸಮ್ ಮಾಡಿದ್ರೆ that is 93.11 meter ಬರುತ್ತೆ. Now this is the true length, isn't it, from A to, that is C, A to C. Now you please remember this, A to C. ಇಲ್ಲಿ ಎಷ್ಟಾಗಿದೆ ನಮ್ದು ಒರಿಜಿನಲ್ ಎಷ್ಟು ಬಂದಿದೆ, ಎಷ್ಟು ಲೆಂತ್ ಇದೆ, ಟೋಟಲ್ ಲೆಂತ್ ನೋಡಿ 1985. ದಟ್ ಇಸ್ ಎ ಸಿ. ಎ ಇಂದ ಸಿ ಗೆ ಇದು ನಾವು ಡೇಟಾ ಬಂದದ್ದು, ನಮ್ಗೆ ನಾವು ಮೆಜರ್ಮೆಂಟ್ ಮಾಡಿದ್ದು. ಆಕ್ಚುಲಿ ಟ್ರೂ ಲೆಂತ್ ಎಷ್ಟು 1985, 1985. ಆಫ್ಟರ್ ಕ್ಯಾಲ್ಕುಲೇಷನ್ ಎಷ್ಟು ಬಂತು, ಆನ್ಸರ್ ಎಷ್ಟಿದೆ ಇದೆ ನಾವು 1983, ಅಂದ್ರೆ ಅಷ್ಟು ಕಮ್ಮಿ ಆಯ್ತು. ದಿಸ್ ಇಸ್ ದ ಟ್ರೂ ಲೆಂತ್ ಆಫ್ ದ ಚೈನ್, ಗಿವನ್ ಚೈನ್. Now please remember this. And also let us solve one more problem. ಇಂಥದ್ದು ಕೂಡ ಸಣ್ಣ ಸಣ್ಣದು ಆಬ್ಸ್ಟಕಲ್ಸ್ ಬರುವಾಗ ನೀವು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇದನ್ನೆಲ್ಲ ಚಿಕ್ಕ ಚಿಕ್ಕದು ಪ್ರಾಬ್ಲಮ್ ಇದೆಲ್ಲ ಓದುವಾಗ ನಿಮ್ಗೆ ಇಟ್ ಲುಕ್ಸ್ ಬಿಗರ್, ಇದು ನಾಟ್ ಇಷ್ಟೊಂದೆಲ್ಲ ಉಂಟಲ್ಲ, ಇಷ್ಟೆಲ್ಲ ಕೊಟ್ಟಿದ್ದಾರೆ, ಸಿಂಪಲ್ ಇದೆ, ಇದು ನಾಟ್. ಪ್ಲೀಸ್ ರೀಡ್ ದ ಪ್ರಾಬ್ಲಮ್ ಕೇರ್ಫುಲಿ, ಇದು ನಾಟ್. 2 ಸಾರಿ ಓದ್ಬೇಕು ಪ್ರಾಬ್ಲಮ್, 3 ಸಾರಿ ಓದ್ಬೇಕು. ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಫಸ್ಟ್, ಇದು ನಾಟ್. ನಾನು ಆಲ್ರೆಡಿ ಫಸ್ಟ್ ತುಂಬಾ ಸಾರಿ ನಿಮ್ಗೆ ಹೇಳಿದ್ದೀನಿ. ನಾವು ನಮ್ಮ ಸರ್ವೇಯಿಂಗ್ ಅಲ್ಲಿ ಏನು ದೊಡ್ಡ ವಿಷಯ ಏನಿಲ್ಲ, ಎಕ್ವಿಪ್ಮೆಂಟ್ಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು, ಮತ್ತೆ ಸ್ವಲ್ಪ ಸೈನ್, ಇದು ಕಾಸ್, ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ಸ್, ದೆನ್ ಸೈನ್ ರೂಲ್, ಕಾಸ್ ರೂಲ್, ಮತ್ತೆ ಮತ್ತೊಂದೇನು ಇವೆಲ್ಲ ನಮ್ಗೆ ಗೊತ್ತಿರಬೇಕು. ಇದನ್ನ ಅಷ್ಟು ಗೊತ್ತಿದ್ರೆ ಸಾಕು, ವಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್. ಫಸ್ಟ್ ರೀಡ್ ದ ಪ್ರಾಬ್ಲಮ್ ಕೇರ್ಫುಲಿ, ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್, ಇದನ್ನ ದೆನ್ ವಿ ಕ್ಯಾನ್ ಸಾಲ್ವ್ ಇಟ್. ಎ ಸರ್ವೆ ಲೈನ್ ABC ಕ್ರಾಸಿಂಗ್ ಎ river angles, river cuts its banks at B and C to determine the width BC of the river. The following operation was carried out. A point E was established on the perpendicular B such that angle CEF is right angle, where F is a point on the survey line if the chainage of F and B are respectively 1200 meter and 1320 meter, and the distance EB is 90 meter. Calculate the width of the river and also the chainage of C. Isn't that? First to read the problem, read ಮಾಡ್ಬಿಟ್ಟು ಪ್ರಾಬ್ಲಮ್ ಓದ್ಬಿಟ್ಟು ನಾವೇನ್ ಮಾಡ್ಬೇಕು ಈಗ ಅಂತ ಹೇಳಿದ್ರೆ, ಇದಕ್ಕೊಂದು ಡ್ರಾಯಿಂಗ್ ಮಾಡಿ. ನೀವು ಏನ್ ಕೊಟ್ಟಿದ್ರೆ ಅದನ್ನ, ಸರ್ವೆ ಲೈನ್ ABC, ಸರ್ವೆ ಲೈನ್ ಒಂದು ರಿವರ್ ಇದೆ ಅಂತ, ನಾವು ಕ್ರಾಸಿಂಗ್ ದ ರಿವರ್, ಸರ್ವೆ ಲೈನ್ ಇದೆ ನೋಡಿ, ABC ಇದು ನಮ್ದು ಚೈನ್ ಲೈನ್, ಇದು ABC is our chain line. ABC we are running chain line. B and C ಅಲ್ಲಿ ರಿವರ್ ಬ್ಯಾಂಕ್ಸ್ ಆ ಕಡೆ ಮತ್ತೆ ಈ ಕಡೆ, ರಿವರ್ ಬ್ಯಾಂಕ್ಸ್ ಅಲ್ಲಿ B ಮತ್ತು C ಇದೆರಡು ಪಾಯಿಂಟ್ಸ್ ಇಲ್ಲಿ ರನ್ ಆಗ್ಬೇಕು ನಮಗೆ. ನಾವು ವಿ ನೀಡ್ ಟು ಫೈಂಡ್ ಔಟ್ ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ B and C. B ಮತ್ತು C ಗೆ ಡಿಸ್ಟೆನ್ಸ್ ಎಷ್ಟು ಮತ್ತೆ ಇದರದ್ದು ಚೈನೇಜ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಚೈನೇಜ್ ಕೊಟ್ಟಿದ್ದಾರೆ. ನಾವು ಸರ್ವೆ ಲೈನ್, ನಾವು therefore chainage is given. chainage ಎಷ್ಟು ಕೊಟ್ಟಿದ್ದಾರೆ ನೋಡಿ, ಅವ್ರು ಹೇಳಿದ್ದಾರೆ BE ಒಂದು ಪರ್ಪೆಂಡಿಕ್ಯುಲರ್ ಅಂತ. BE ನೋಡಿ ಇಲ್ಲಿ, BE is perpendicular. The following operation was carried out. A point E was established on perpendicular to BE. Perpendicular BE such that angle CEF is right angle. Isn't that? ನೋಡಿ ಇಲ್ಲಿ CE ಮತ್ತೆ ಇಲ್ಲಿಂದ ಇಲ್ಲಿಗೆ B ಇಂದ ಒಂದು ರೈಟ್ ಆಂಗಲ್ ಫಿಕ್ಸ್ ಮಾಡಬೇಕು. ಇದು ಲೆಂತ್ ಕೊಟ್ಟಿದ್ದಾರೆ ನಮಗೆ. ಇದನ್ನ ಲೆಂತ್ ಎಷ್ಟು ಕೊಟ್ಟಿದ್ದಾರೆ 90 ಮೀಟರ್ ಕೊಟ್ಟಿದ್ದಾರೆ. ಇಲ್ಲಿಂದ B ಇಂದ ಒಂದು ಪರ್ಪೆಂಡಿಕ್ಯುಲರ್ ಹಾಕಬೇಕು, ಮತ್ತೆ ಇಲ್ಲಿಂದ ಇದನ್ನ ಬೈಸೆಕ್ಟ್ ಮಾಡಬೇಕು. ಇಲ್ಲಿಂದ ಇದನ್ನ ಬೈಸೆಕ್ಟ್ ಮಾಡಿ C ಪಾಯಿಂಟ್ ಅನ್ನ ಇದು ಬೈಸೆಕ್ಟ್ ಮಾಡಿದ ನಂತರ ಏನ್ ಮಾಡ್ಬೇಕಂತ ಹೇಳಿದ್ರೆ, we need to establish one more point on survey line, that is F. ಇದು ಪರ್ಪೆಂಡಿಕ್ಯುಲರ್ ಇರಬೇಕು. ಇದು ಮತ್ತೆ ಇದೆರಡು ಪರ್ಪೆಂಡಿಕ್ಯುಲರ್ ಆಗಿ ಇರಬೇಕು. ಇದೆರಡು ಪರ್ಪೆಂಡಿಕ್ಯುಲರ್ 90 ಡಿಗ್ರಿ. ಇದನ್ನ 90 ಡಿಗ್ರಿಗೆ ಅಂದ್ರೆ ವಾಟ್ ಯು ವಾಂಟ್ ಟು ಡು, ಫಸ್ಟ್ ಸರ್ವೆ ಲೈನ್ ರನ್ ಮಾಡ್ತಾ ಇದೀವಿ ನಾವು. ಫಸ್ಟ್ ಈ ಪಾಯಿಂಟ್ ಲೊಕೇಟ್ ಮಾಡಿ, ಈ ರಿವರ್ ಇಂದ ಒಂದ್ ಸೈಡ್, ಇದು ಇನ್ನೊಂದು ರಿವರ್ದು ಅದರ್ ಸೈಡ್. ಇದು B ಮತ್ತು C ಇದೆರಡು ಇಟ್ ಕೊಟ್ಟಿರೋ ಡೇಟಾ. ಈ B ಇಂದ ವಾಟ್ ದೇ ಹ್ಯಾವ್ ಡನ್, ಸಿ ದೇ ಹ್ಯಾವ್ ಎರೆಕ್ಟೆಡ್ ಎ ಪರ್ಪೆಂಡಿಕ್ಯುಲರ್ ಟು ಲೊಕೇಟ್ ಪಾಯಿಂಟ್ E. ಈ ಪಾಯಿಂಟ್ ಅನ್ನು ಲೊಕೇಟ್ ಮಾಡ್ಲಿಕ್ಕೆ B ಎರೆಕ್ಟ್ ಮಾಡಿದ್ದಾರೆ, ಪರ್ಪೆಂಡಿಕ್ಯುಲರ್ ಮಾಡಿದ್ದಾರೆ. ಅಂಡ್ ದ ಡಿಸ್ಟೆನ್ಸ್, ದಿಸ್ ಡಿಸ್ಟೆನ್ಸ್ ಇಸ್ ಗಿವನ್ ಆಸ್ 90 ಮೀಟರ್. ಈ ಪಾಯಿಂಟ್ 90 ಮೀಟರ್ ಸಿಕ್ಕಿದ ನಂತರ ಏನ್ ಮಾಡ್ಬೇಕು, ನಾವು ಬೈಸೆಕ್ಟ್ ದಿಸ್ ಪಾಯಿಂಟ್. ಇದನ್ನು ಬೈಸೆಕ್ಟ್ ಮಾಡಿ, ಇದು ಪಾಯಿಂಟ್ C ಅನ್ನ ಬೈಸೆಕ್ಟ್ ಮಾಡ್ಬೇಕು. ದೆನ್ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ನಮ್ಗೆ BC ಒಂದು ಲೈನ್ ಸಿಕ್ಕಿತ್ತು ನಮ್ಗೆ.
ಫ್ರಮ್ ಇ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಬೇಕು. ಇದಕ್ಕೆ ಇಲ್ಲಿಂದ ಒಂದು ಕ್ರಾಸ್ ಹಾಕ್ಬಿಟ್ಕೊಳ್ಳಿ. ಇಲ್ಲಿ ಕ್ರಾಸ್ ಹಾಕ್ಬಿಟ್ಬಿಟ್ಟು ಇದನ್ನ ಇಲ್ಲಿ ಬೈಸೆಕ್ಟ್ ಮಾಡಿ, ಮತ್ತೆ ಇಲ್ಲಿಂದ ಇಲ್ಲಿಗೆ ಸರ್ವೆ ಲೈನ್ ಅಲ್ಲಿ ಇಲ್ಲೊಂದು ಪಾಯಿಂಟ್ ಅನ್ನು ಲೊಕೇಟ್ ಮಾಡಿ. ಈ ಪಾಯಿಂಟ್ ಅನ್ನು ಲೊಕೇಟ್ ಮಾಡಬೇಕು. ಲೊಕೇಟ್ ಮಾಡಿದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡಿ, ಚೇಂಜ್ ಕೊಟ್ಟಿದ್ದಾರೆ. ಇಲ್ಲಿಂದ ಎ ಬಿ ಸಿ ಈಗ ರನ್ ಆಗ್ತಾ ಇದೆ ನಮ್ಮ ಸರ್ವೆ ಲೈನ್. ಇಲ್ಲಿ 1200 ಮೀಟರ್. ಇಲ್ಲಿ ಈ ಪಾಯಿಂಟ್ ಚೈನೇಜ್ ಆಫ್ ದ ಪಾಯಿಂಟ್ ಎಫ್ ಈಸ್ 1200. ಚೈನೇಜ್ ಆಫ್ ಎಫ್ ಅಂಡ್ ಬಿ ಆರ್ ರೆಸ್ಪೆಕ್ಟಿವ್ಲಿ 1200 meters and 1320 meters. ಇಲ್ಲಿಂದ ಇಲ್ಲಿಗೆ 1200 ಮೀಟರ್, 1320 ಮೀಟರ್. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಮೀಟರ್ ಆಯ್ತು? ಎಷ್ಟು ಮೀಟರ್ ಆಗುತ್ತೆ? ನೋ ದಿಸ್ ಇಸ್ ಫ್ರಮ್ ಇಯರ್ ಟು ಇಯರ್. ಇಲ್ಲಿಂದ ಇಲ್ಲಿಗೆ 1200, 1320. therefore from F to B it is 120 meter. ಇಲ್ಲಿಂದ ಇಲ್ಲಿಗೆ 120 ಮೀಟರ್ ಆಗುತ್ತೆ. ಓಕೆ, ದೆನ್ ಈಗ ನಮ್ಗೆ we know that ಈಗ ಒಂದು ಟ್ರಯಾಂಗಲ್ ಆಯ್ತು ನಮ್ಗೆ. ಇಲ್ಲೊಂದು ಟ್ರಯಾಂಗಲ್ ಆಯ್ತು, ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್, ಇದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್, ದಿಸ್ ಇಸ್ ಅನದರ್ ರೈಟ್ ಆಂಗಲ್ ಟ್ರಯಾಂಗಲ್. ಈಗ FCE is right angle, one triangle. ಮತ್ತೆ ಇಲ್ಲಿ E is the right angle, 90 degree ಇಲ್ಲಿ. And then ಈಗ BEF is one right angle triangle and BCE is another right angle triangle. ಎರಡು ರೈಟ್ ಆಂಗಲ್ ಟ್ರಯಾಂಗಲ್ ನಮ್ಮ ಹತ್ರ ಇದೆ ಈಗ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಗೊತ್ತಿದೆ ನಮಗೆ ಫ್ರಮ್ ಇಯರ್ ಟು ಇಯರ್. ಇದಕ್ಕೂ ಡಿಸ್ಟೆನ್ಸ್ ಗೊತ್ತಿದೆ 90 ಮೀಟರ್. ದೆನ್ ಇದು 90 ಡಿಗ್ರಿ, ಇದು 90 ಡಿಗ್ರಿ, ಅಂಡ್ ದೆನ್ ಇದು 90 ಡಿಗ್ರಿ. ದಿಸ್ ಇಸ್ ಆಲ್ಸೋ 90 ಡಿಗ್ರಿ. ಇಷ್ಟು ವಿಷಯ ನಮ್ಮ ಹತ್ರ ಇದೆ. ನಾವು ಅವರ್ ಪ್ರಾಬ್ಲಮ್ ಇಸ್ ನಾವು ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ BC. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಅಂತ ಫೈಂಡ್ ಔಟ್ ಮಾಡಬೇಕು, ಮತ್ತೆ ಇದು ಚೈನೇಜ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 1200 ಮೀಟರ್ ಚೈನೇಜ್ ಕೊಟ್ಟಿದ್ದಾರೆ, 1320 ಮೀಟರ್ ಚೈನೇಜ್ ಇಲ್ಲಿ ಕೊಟ್ಟಿದ್ದಾರೆ. then what is the change of point C? ಇದು ನಮ್ಮ ಕೆಲಸ. ಇಷ್ಟು ಕೆಲಸ ನಾವು ಮಾಡಿದ್ರೆ ನಮ್ಮ ಪ್ರಾಬ್ಲಮ್ ಸಾಲ್ವ್. ಮೇ ಬಿ 8 ಮಾರ್ಕ್ ಇರಬಹುದು, ಮೇ ಬಿ 10 ಮಾರ್ಕ್ ಇರಬಹುದು. ಬಟ್ ರಿಮೆಂಬರ್ ಅಗೈನ್, now read carefully the problem, understand and make the figure. ಈಗ ಒಂದು ಫಿಗರ್ ಮಾಡ್ಬಿಟ್ಟಿದ್ದೀವಿ. ಈ ಫಿಗರ್ ಮಾಡಿದ ಕೂಡಲೇ ಮತ್ತೆ ನಮ್ಗೆ ಟ್ರಯಾಂಗಲ್ ಸಾಲ್ವ್ ಮಾಡೋದು ಗೊತ್ತಿದೆ, ಮತ್ತೆ ಸೈನ್ ಕಾಸ್ಗಳೆಲ್ಲ ಗೊತ್ತಿದೆ ನಮ್ಗೆ. ನಾವು ವೆರಿ ಈಸಿಲಿ ವಿ ಕ್ಯಾನ್ ಸಾಲ್ವ್ ದಿಸ್. ಇದು ಮ್ಯಾಮ್ ನೋಡಿ, ಈಗ ಹೌ ಟು ಡೂ ದಿಸ್ ಅಂತ ಪ್ರಾಬ್ಲಮ್ ಇದು. ಈಗ ಸೊಲ್ಯೂಷನ್ ಮಾಡೋಣ. ಈಗ BF ಇಲ್ಲಿಂದ ಈ ಡಿಸ್ಟೆನ್ಸ್ F ಮತ್ತು B ಎಷ್ಟು ಡಿಸ್ಟೆನ್ಸ್? ಆಲ್ರೆಡಿ ಐ ಟೋಲ್ಡ್ ಯು ದಟ್ ಇಟ್ ಈಸ್ 120 ಮೀಟರ್ ಅಂತ. ಇಲ್ಲಿಂದ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆಯೋ 120 ಮೀಟರ್. ಇದು ನಾಟ್ 120 ಮೀಟರ್ ಆಯ್ತು. ಫ್ರಮ್ ಟ್ರಯಾಂಗಲ್ EBF ಇದು ನಾಟ್ ಎಲ್ಲಿದೆ ಅದು EBF ಈ ಟ್ರಯಾಂಗಲ್ EBF ಟ್ರಯಾಂಗಲ್ ಇದು ನೋಡಿ. ಇದು ಲೆಂತ್ ಗೊತ್ತು ನಮ್ಗೆ, ಇದು ಲೆಂತ್ ಗೊತ್ತು, ಇದು ರೈಟ್ ಆಂಗಲ್, ಇದು ಆಪೋಸಿಟ್ ಅಂತ ಹೇಳಿದ ಕೂಡಲೇ ಇದು ಹೈಪಾಟೆನ್ಯೂಸ್ ಆಗ್ತದೆ. ಇದು ಹೈಪಾಟೆನ್ಯೂಸ್ ಆಗ್ತದೆ. ಇದು ಹೈಪಾಟೆನ್ಯೂಸ್ ಆದ ಕೂಡಲೇ ಇದೇನಾಗುತ್ತೆ, ಒಂದು ಅಡ್ಜಸೆಂಟ್ ಆಗುತ್ತೆ, ಇನ್ನೊಂದು ಆಪೋಸಿಟ್ ಆಗ್ತದೆ. ಇದು ನಾಟ್ ಅಡ್ಜಸೆಂಟ್ ಬೈ ಆಪೋಸಿಟ್, ಆಪೋಸಿಟ್ ಬೈ ಅಡ್ಜಸೆಂಟ್ ಇಸ್ ಈಕ್ವಲ್ ಟು ಏನು? ಟ್ಯಾನ್. ಇದು ನಾಟ್ ಅಡ್ಜಸೆಂಟ್ ಬೈ ಆಪೋಸಿಟ್ ಆಂಗಲ್. therefore ಈ ಅಡ್ಜಸೆಂಟ್ ಈ tan theta is equal to that is opposite by adjacent ಆಗ್ತದೆ. ನೋಡಿ, ಇದು ಆಂಗಲ್ ಥೀಟಾ. ನಾವು we need to find out what is the angle. ಇದು ಆಂಗಲ್ ಎಷ್ಟು ಅಂತ ಇದು ನಮಗೆ ಗೊತ್ತಿದೆ. ಇದು 90 ಡಿಗ್ರಿ ಅಂತ ನಮಗೆ ಗೊತ್ತಿದೆ. know that this is 90 degree. now we need to calculate what is this angle. this angle is ಇದು ಆಂಗಲ್ ಅಂತ ಹೇಳಿದ ಕೂಡಲೇ ಇದು ಅಪೋಸಿಟ್ ಆಗ್ತದೆ, ಇದು ಅಡ್ಜಸೆಂಟ್ ಆಗುತ್ತೆ. therefore opposite 120 ಮೀಟರ್, that is divided by that is 90 meter. therefore we can calculate that is this angle is BEF. ಇದು BEF. ಈ angle, this angle is now 53 degree 53 degree 3 minutes ಅಂತ ಬರುತ್ತೆ. ಇದು that is how by solving this triangle, ಈ triangle ಅನ್ನು ಸಾಲ್ವ್ ಮಾಡಿ let us calculate this. ಇದು let us calculate the angle. ಈ angle ಸಿಕ್ಕಿದ್ದು, can we are we able to calculate this angle? 90 minus 53 ನೋಡಿ, ಇಲ್ಲಿ 90 minus 53 that gives that is 36.57. ಈ ಆಂಗಲ್ ಸಿಕ್ಕಿದೆ ನಮಗೆ. ಈ ಆಂಗಲ್ ಸಿಕ್ಕಿದೆ ಮತ್ತು ಇದು ಡಿಸ್ಟೆನ್ಸ್ ಗೊತ್ತಿದೆ ನಮಗೆ, ಈ ಡಿಸ್ಟೆನ್ಸ್ 90. therefore can we able to calculate this? ಇದು ಆಂಗಲ್, ಇದು ಆಪೋಸಿಟ್ ಸೈಡ್ ಆಯ್ತು. ಇದು 90 ಡಿಗ್ರಿ, ಇದು ಹೈಪೋಟೆನ್ಯೂಸ್, ಇದು ಅಪೋಸಿಟ್. therefore now let us calculate the this not now tan that is opposite by adjacent. ಇದು ಆಂಗಲ್, ಇದು ಹೈಪೋಟೆನ್ಯೂಸ್ ಆಗ್ತದೆ. ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲ ಇದು. ಈ ರೈಟ್ ಆಂಗಲ್ ಟ್ರಯಾಂಗಲ್ ಗೆ ಇದು ಹೈಪೋಟೆನ್ಯೂಸ್ ಆಗ್ತದೆ. ಇದು ಆಂಗಲ್ ಥೀಟಾ. ಇದು ನಾವು we need to find, we have calculated. now ಇದು ಆಪೋಸಿಟ್ ಆಗ್ತದೆ, ಇದು ಅಡ್ಜಸೆಂಟ್ ಆಗ್ತದೆ. therefore opposite by adjacent, now it is tan theta.
tan theta is equal to ಇದು ಗೊತ್ತು ನಮಗೆ, ಆಂಗಲ್ ಗೊತ್ತಿದೆ ನಮಗೆ, then ಈ ಲೆಂತ್ ಗೊತ್ತಿದೆ, therefore we can calculate BC. BC is equal to 67.67 meter. Now this we can, from this, by solving the triangle we can calculate it. And the river width of the river, equals to width of the river ಎಷ್ಟಾಯ್ತು ಈಗ? Width of the river is 67.69 meter. 67.69 meter. Chainage, what is the chainage of this point? Chainage of this point, chainage of B plus that is BC. Chainage of B plus chainage of the distance of BC with the river width. Isn't it? 1320 plus that is E length 67.69. Then we are going to go to the chainage. Isn't it? 1387.69 meter. Now we know our problem is solved. ಎರಡು ಟ್ರಯಾಂಗಲ್ ಸಾಲ್ವ್ ಮಾಡಿದ ಅಷ್ಟೇ, ಬೇರೆ ಏನ್ ಕೆಲಸ ನಾವು ಮಾಡಲಿಲ್ಲ. ಇಲ್ಲಿ ಎರಡು ಟ್ರಯಾಂಗಲ್ ಅನ್ನ ಸಾಲ್ವ್ ಮಾಡಿದ್ವಿ, ನಮ್ಗೆ ಬೇಕಾದ ಡಿಸ್ಟೆನ್ಸ್ ಅನ್ನ. ಅದಕ್ಕೆ ದ ಮೋಸ್ಟ್ ಇಂಪಾರ್ಟೆಂಟ್, ಯು ಮಸ್ಟ್ ರಿಮೆಂಬರ್ ಆಲ್ವೇಸ್, ರೀಡ್ ದ ಪ್ರಾಬ್ಲಮ್ ಕೇರ್ಫುಲಿ ಅಂಡ್ ಕರೆಕ್ಟ್ ಒನ್ ಫಿಗರ್. ಫಿಗರ್ ಬರೀರಿ ಕರೆಕ್ಟ್ ಆಗಿ, ಏನ್ ಕೊಟ್ಟಿದ್ದಾರೆ ಅದನ್ನ ಯು ಮಸ್ಟ್ ರೀಡ್ ಟೂ ಟೈಮ್ಸ್ 3 times, you will understand better. Isn't it? That is how we can solve this problem. Isn't it? So ಹೀಗೆ ನಮ್ಮ ಚೈನ್ ಸರ್ವೆಯಲ್ಲಿ ಈಗ ನಾನು ಏನೇನೆಲ್ಲ ಒಂದು 2-3 ಪ್ರಾಬ್ಲಮ್ ಸಾಲ್ವ್ ಮಾಡಿದೆ ಇವತ್ತಿನ ಕ್ಲಾಸಲ್ಲಿ, ಹಿಂದಿನ ಕ್ಲಾಸಲ್ಲಿ ಇಂಥದ್ದೇ ಪ್ರಾಬ್ಲಮ್ ಬರೋದು. ಇದನ್ನ ಬಿಟ್ಟು ಬೇರೆ ಯಾವ ತರದ್ದು ಪ್ರಾಬ್ಲಮ್ ಬರೋದಿಲ್ಲ. ಸ್ವಲ್ಪ ಥಿಯರಿ ಇರ್ತದೆ, ಸ್ವಲ್ಪ ಟೈಪ್ಸ್ ಆಫ್ ಚೈನು, ಮತ್ತೆ ಲಿಂಕ್ಸ್ ಅಂದ್ರೆ ಏನು, ಈ ತರದ ಸಣ್ಣ ಸಣ್ಣ ಪ್ರಾಬ್ಲಮ್ ಇರುತ್ತೆ. ನಾವು ಟುಡೇ ಐ ಆಮ್ ಕಂಪ್ಲೀಟಿಂಗ್ ನೋ ದಿಸ್ ಚೈನ್ ಸರ್ವೆ. ಇದನ್ನ note again, we are in the next class, we are going to discuss about the compass surveying. So thank you very much for all the participants. Thank you so much. Thank you very much. 50 ನಿಮಿಷ ಆಯ್ತಾ?